ಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಏಕೋನವಿಂಶೋಧ್ಯಾಯಃ 9ನೇ ಅಧ್ಯಾಯ. ಏವಂ ಶುಭೋಚ್ಚ ಗುಣವತ್ಸು ಜನಾರ್ದನೇನ ಯುಕ್ತೇಷು ಪಾಂಡುಷು ಚರತ್ಸ್ವಧಿಕಂ ಶುಭಾನಿ ನಾಸ್ತಿಕ್ಯನೀತಿಮತುಲಾಂ ಗುರುದೇವತಾದಿ ತತ್ಸಂಜಸೈವ ಜಗೃಹೃಧೃತರಾಷ್ಟ್ರಪುತ್ರಾಃ. ಏವಂ ಶುಭೋಚ್ಚ ಗುಣವತ್ಸು ಜನಾರ್ದನೇನ ಯುಕ್ತೇಷು ಪಾಂಡುಷು ಚರತ್ಸು ಅಧಿಕಂ ಶುಭಾನಿ ನಾಸ್ತಿಕ್ಯನೀತಿಂ ಅತುಲಾಂ ಗುರುದೇವತಾದಿ ಸತ್ಸು ಅಂಜಸಾ ಏವ ಜಗೃಹುಃ ಧೃತರಾಷ್ಟ್ರಪುತ್ರಾಃ. ಏವಂ ಹೀಗೆ ಶುಭ ಉಚ್ಚ ಗುಣವತ್ಸು, ಶುಭ ಉಚ್ಚ ಗುಣವತ್ಸು, ಶುಭ ಶುಭಕರವಾದ, ಉಚ್ಚ ಶ್ರೇಷ್ಠವಾದ, ಗುಣಗಳನ್ನು ವತ್ಸು ಹೊಂದಿರತಕ್ಕಂತಹ ಶುಭ ಉಚ್ಚ ಗುಣವತ್ಸು ಜನಾರ್ದನೇನ ಯುಕ್ತೇಷು ಜನಾರ್ದನನಾದ ಶ್ರೀಕೃಷ್ಣನಿಂದ ಒಡಗೂಡಿದಂತಹ ಪಾಂಡುಷು ಪಾಂಡವರು ಅಧಿಕಂ ಶುಭಾನಿ ಚರತ್ಸು, ಅಧಿಕಂ ಶುಭಾನಿ ಚರತ್ಸು ಬಹಳವಾಗಿ ಶುಭ ಕಾರ್ಯಗಳನ್ನು ಮಾಡ್ತಾ ಇರಬೇಕಾದ್ರೆ ಪಾಂಡವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಜಯದ ಮೇಲೆ ಜಯ. ಒಂದು ದ್ರುಪದನನ್ನ ಗೆದ್ದಿತ್ತು, ಅನಂತರ ದಿಗ್ವಿಜಯಕ್ಕೆ ಹೊರಟಿತ್ತು, ಅನಂತರ ಪಟ್ಟಾಭಿಷೇಕ, ಒಂದಲ್ಲ ಒಂದು ಸೀರೀಸು. ಆಗೇನಾಯ್ತು, ದುಃಖ ಜಾಸ್ತಿ ಆಗ್ತಾ ಶುರುವಾಯಿತು. ಸಜ್ಜನರಿಗೆ ಸುಖ ಹೆಚ್ಚಾದಷ್ಟು ಕೂಡ ದುರ್ಜನರಿಗೆ ದುಃಖ ಜಾಸ್ತಿ, ದುರ್ಜನರಿಗೆ ದುಃಖ ಜಾಸ್ತಿ ಆದಷ್ಟು ಸಜ್ಜನರಿಗೆ ಸುಖ ಜಾಸ್ತಿ. ಇದು ಉಲ್ಟ ಬಟ. ಅದಕ್ಕೆ ನಾಸ್ತಿಕ್ಯ ನೀತಿ ಮತುಲಾಂ ಗುರುದೇವತಾದಿ ಸತ್ಸು ಅಂಜಸೈವ ಜಗೃಹುಃ ಧೃತರಾಷ್ಟ್ರಪುತ್ರಾಃ. ಧೃತರಾಷ್ಟ್ರಪುತ್ರಾಃ ಧೃತರಾಷ್ಟ್ರನ ಮಕ್ಕಳು ದುರ್ಯೋಧನಾದಿಗಳೆಲ್ಲ ಏನು ಮಾಡಿದ್ರಾಗ ನಾಸ್ತಿಕ್ಯ ನೀತಿಂ ಚಕ್ರುಹು, ನಾಸ್ತಿಕ್ಯ ನೀತಿಯನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ರು. ಕಲಿಯುಗದಲ್ಲಿ ನಾಸ್ತಿಕ್ಯನೇ ಹೆಚ್ಚು. ಸೊ ನಾಸ್ತಿಕ್ಯ ನೀತಿನೇ ತುಡ್ಕೊಂಡಿರೋ ನೀತಿ. ನಾಸ್ತಿಕ್ಯ ನೀತಿಂ, ಎಂಥ ನಾಸ್ತಿಕ್ಯ ನೀತಿ! ಇವತ್ತು ನಾಸ್ತಿಕ್ಯ ನೀತಿ ಇದೆ, ಆದರೆ ದುರ್ಯೋಧನ ಮಾಡಿದಂತೆ ಅತುಲಾಂ ಭಾರಿ ದೊಡ್ಡ ನಾಸ್ತಿಕ್ಯ ನೀತಿಯನ್ನು ಅವರು ಶುರು ಮಾಡಿದರು. ನಾಸ್ತಿಕ್ಯ ನೀತಿಯಲ್ಲಿ ಮುಖ್ಯ ತಾತ್ಪರ್ಯ ಏನು? ಗುರುದೇವತಾದಿ ಸತ್ಸು ಅಂಜಸೈವ ಜಗೃಹುಃ. ಗುರುದೇವತಾದಿ ಸತ್ಸು, ಗುರುಗಳಲ್ಲಿ ದೇವತೆಗಳಲ್ಲಿ ವಿರೋಧ ಮಾಡೋದೇ ಅವ್ರ ನಾಸ್ತಿಕ್ಯ ನೀತಿ. ನಾಸ್ತಿಕ್ಯ ಅಂದ್ರೆ ಏನು? ಇಲ್ಲ, ಇದ್ರೆ ಗೌರವ ಕೊಡಬೇಕಾಗಿಲ್ಲ, ದೇವತೆಗಳಿಲ್ಲ, ಗುರುಗಳನ್ನು ಗೌರವಿಸಬೇಕಾಗಿಲ್ಲ. ಎರಡು, ಗುರುಗಳಿದ್ದಾರೆ ಗೌರವಿಸಬೇಕಾಗಿಲ್ಲ, ಅಥವಾ ಗುರುಗಳು ಬೇಡ, ದೇವತೆಗಳು ಇಲ್ಲೇ ಇಲ್ಲ, ಇದ್ರೂ ಅವ್ರು ಪೂಜೆ ಮಾಡಬೇಕಾಗಿಲ್ಲ. ಇಂಥ ಒಂದು ವಾದವನ್ನು ಶುರು ಮಾಡಿದ್ರು. ಗುರುದೇವತಾದಿ, ಇದು ನಾಸ್ತಿಕ್ಯ ನೀತಿಯ ಸಾರ. ಗುರುದೇವತಾದಿ ಸತ್ಸು ಅಂಜಸೈವ ನಾಸ್ತಿಕ್ಯ ನೀತಿಂ ಅತುಲಾಂ ಜಗೃಹುಃ. ವಿಶೇಷವಾದಂಥ ನಾಸ್ತಿಕ್ಯ ನೀತಿಯನ್ನು ಅಳವಡಿಸಿಕೊಳ್ಳಕ್ಕೆ ಪ್ರಾರಂಭ ಮಾಡಿದರು. ಇತ್ತು, ಈಗ ಅತುಲಾಂ, ಈಗ ಮೊದಲಿತ್ತು, ಈಗ ಅತುಲಾಂ ಜಾಸ್ತಿ ಮಾಡಿ, ಪರೀಕ್ಷೆ ಬಂದು ಜಾಸ್ತಿ ಜಾಸ್ತಿ ಓದ್ತಾರಲ್ಲ ಹಾಗೆ ಹೆಚ್ಚೆಚ್ಚು ಮಾಡೋಕ್ಕೆ ಶುರು ಮಾಡಿದ್ರು. ಯಾವಾಗಲೂ ನಾಸ್ತಿಕರೇ, ದುಷ್ಟರು ದುಷ್ಟರೇ. ಪ್ರಸಂಗ ಬಂದಾಗ ಏನಾಗ ದುಷ್ಟತನ ಹೊರಗೆ ಬರೋದು, ಆ ರೀತಿ ಹೊರಗೆ ಪಾಂಡವರಿಗೆ ಹೇಗೆ ಹೇಗೆ ಶುಭ ಹೊರಗೆ ಬರ್ಲಿಕ್ಕೆ ಶುರುವಾಯಿತು, ಇವರು ದೋಷಗಳೆಲ್ಲ ವ್ಯಕ್ತವಾಗ್ಲಿಕ್ಕೆ ಶುರುವಾಯಿತು. ಗುರುಗಳಲ್ಲಿ ಎಲ್ಲರಲ್ಲೂ ಕೂಡ ದ್ರೋಣಾಚಾರ್ಯ ಗುರುಗಳು ಅವರಲ್ಲೇ ಒತ್ತು, ಅವ್ರ ಮಾತೆಲ್ಲಿ ಕೇಳ್ತಿದ್ರು, ಹೆಸರಿಗೆ ಗುರುಗಳು ಅಷ್ಟೇ. ಆ ರೀತಿ ಕೆಲಸ ಬೇಕಾದ್ರೆ ಗುರುಗಳು, ಉಳಿದಂತೆ ಇಲ್ಲ. ನಾಸ್ತಿಕ್ಯ ಅದು ಹಿನ್ನೆಲೆ ಎಲ್ಲ ಹೇಳ್ತಾರೆ. ಈಗ ಹೇಗೆ ಬಂತು ಅತುಲ, ಹೇಗಾಯಿತು ನಾಸ್ತಿಕ್ಯ ನೀತಿ ಅಂತ ಕೇಳಿದರೆ, ನಾಮ್ನಾ ಕಲಿಂಗ ಇತಿ ಚಾಸುರಕೋ ದ್ವಿಜೋಭೂತ್ ಶಿಷ್ಯ ಸುರೇತರ ಗುರೋಃ ಶಕುನೇಃ ಗುರುಃ ಸಹ ನೀತಿಂ ಸ ಕುತ್ಸಿತತಮಾಂ ಧೃತರಾಷ್ಟ್ರಪುತ್ರೇಷು ಅಧಾದ್ರಹೋ ವಚನತಃ ಶಕುನೇಃ ಸಮಸ್ತಾಂ. ನಾಮ್ನಾ ಕಳಿಂಗಃ ಇತಿ ಚ ಆಸುರಕಃ ದ್ವಿಜಃ ಅಭೂತ್ ಶಿಷ್ಯಃ ಸುರೇತರ ಗುರೋಃ ಶಕುನೇಃ ಗುರುಃ ಸಹ.
ನೀತಿಂ ಸಹ ಕುತ್ಸಿತತಮಾಂ ಧೃತರಾಷ್ಟ್ರಪುತ್ರೇಷು ಅಥಾತ್ ರಹಃ ವಚನಂ ವಚನತಃ ಶಕುನೇಃ ಸಮಸ್ತಂ. ಶಕುನಿ ಒಬ್ಬ ಗುರುಗಳನ್ನು ಕರೆಸ್ತಾ ಇವರಿಗೆ, ಗುರುಗಳನ್ನು ಕರೆಸಿಕೊಟ್ಟ ಶಕುನಿ. ಅವನ ಹೆಸರೇನು? ಕಳಿಂಗ ಅಂತ ಅವನ ಹೆಸರು. ಕಣಿಕ ಅಂತ ಇನ್ನೊಂದು ಹೆಸರು, ಅದಕ್ಕೆ ಕಣಿಕ ನೀತಿ ಅಂತ ಕರೀತಾರೆ. ಕಣಿಕ ನೀತಿ ಅಂದರೆ ಒಂದೇ, ಶುಕ್ರ ನೀತಿ ಅಂದರೆ ಒಂದೇ. ಶುಕ್ರ ನೀತಿ, ಶುಕ್ರಾಚಾರ್ಯ ಯಾರವರು? ರಾಕ್ಷಸರ ಗುರುಗಳು, ಅಸುರ ನೀತಿ ಅಂತ ಅರ್ಥ. ಬೃಹಸ್ಪತ್ಯಾಚಾರ್ಯ ದೇವಗುರುಗಳು, ಅದು ಬೃಹಸ್ಪತಿ ನೀತಿ ಅಂತ ಕರೀತಾರೆ. ದೇವತೆ ನೀತಿ ಎಲ್ಲ ಲೋಕ ಕಲ್ಯಾಣಕ್ಕೆ, ಆಸ್ತಿಕ್ಯದ ಪ್ರತಿಪಾದನೆಗೆ. ಇವು ಶುಕ್ರಾಚಾರ್ಯರೆಲ್ಲ ಏನದು? ನಾಸ್ತಿಕ ಪ್ರತಿಪಾದನೆಗೆ, ವಿರೋಧಕ್ಕೆ ಇದ್ದಿದ್ದು. ಶುಕ್ರಾಚಾರ್ಯ ಭಾರಿ ಒಳ್ಳೆಯವರು, ಆ ಸಿಲೆಬಸ್ ಇದ್ದಿದ್ದು ಹಾಗೆ. ಹೇಗೆ ಚಂಡಾಮರ್ಕರು ಒಳ್ಳೆಯವರಾದರೂ ಪ್ರಹ್ಲಾದನಿಗೆ ಅದು ಹೇಳಕ್ಕೆ ಸಾಧ್ಯ ಇರಲಿಲ್ವ ಹಾಗೆ. ಯಾರು ಯಾರು? ಭಾರಿ ಒಳ್ಳೆಯವರು. ದಾಮ್ನಾ ಕಡಿಂಗ ಇತ್ತೀಚ ಆಸುರಕ. ಅವನೆಂಥ ದ್ವಿಜ ಅವನು? ಅಸುರ ದ್ವಿಜ, ಅಸುರಲ್ಲೂ ಕೆಟ್ಟವನು. ಆಸುರ ಕ ಅಂತ ಹೇಳಿದ್ರೆ ಕುತ್ಸಿತ, ಅವನಿಗೆ ಭಾರಿ ಕೆಟ್ಟವನು. ಅಸುರಲ್ಲೂ ಕೆಟ್ಟವರು, ಅಸುರಲ್ಲೇ ಕೆಟ್ಟವನು. ಮತ್ತೆ ಅವನು ಯಾರವನು? ಸುರೇತರ ಗುರೋಹೋ ಶಿಷ್ಯ. ಸುರೇತರ ಗುರೋಹೋ ಶಿಷ್ಯ. ಸುರರು ಸುರರು, ಸುರೇತರರು ಸುರರು ಅಲ್ಲದವರು, ಅಲ್ಲರ ಅಪೋಸಿಟ್ ಅಂದರೆ ಅಸುರರು. ಸುರೇತರಾಹ ಅಸುರಾಹ. ಅವರ 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 ಗುರುಗಳು, ಅಸುರರ ಗುರುಗಳು, ಅವರ ಶಿಷ್ಯ ಇವನು. ಅಸುರರ ಗುರುಗಳು, ಅವರ ಶಿಷ್ಯ ಇವನು ಕಣಿಕ, ಕಳಿಂಗ. ಶಕುನೇಹೇ ಗುರು ಸಹ. ಶಕುನಿಗ ಗುರು ಅಂದರೆ ಏನಾಗ? ಶಕುನಿ ಈಗ ಶುಕ್ರಾಚಾರ್ಯ ಪ್ರಶಿಷ್ಯ, ಶುಕ್ರಾಚಾರ್ಯ ಶಿಷ್ಯರ ಶಿಷ್ಯ. ಅಂದರೆ ಈ ದುಷ್ಟ ಅವನು ಕಳಿಂಗ, ನೀತಿ ಚೆನ್ನಾಗಿ ಕಲ್ತಿದ್ದಾನೆ. ಶಕುನಿಗೆ ದುಷ್ಟ, ಅವನ ಮೂಲಕ ಅವನು ಕರೆಸಿದ. ಇವನು ದೊಡ್ಡವ್ರ ಕೈಲಿ ಕರೆಸಿ ಹೇಳಬೇಕು ಅಂತಿದೆಯಲ್ಲ. ಶಕುನಿಗೆ ಗುರು ಆದರೂ ದೊಡ್ಡವನು ಕಳಿಂಗ, ಅವನ ಮೂಲಕ ಹೇಳಿಸ್ತಾನೆ. ಏನು ಇಹ ಅಭೂತ್ ಅಂದ್ರೆ ಏನು? ಇಲ್ಲಿದೆ ದ್ವಿಜ. ಅವನು ತಮಾಷೆ ದ್ವಿಜ, ಅವನು ಬ್ರಾಹ್ಮಣ ಬೇರೆ. ಮತ್ತೆ ಕಣಿಕಾಚಾರ ಗೊತ್ತಾಯ್ತಾ? ದುಷ್ಟರಲ್ಲೂ ಕೂಡ ಅವರು ಆಚಾರ್ಯ ಇರ್ತಾರೆ. ಆ ದೃಷ್ಟಿಯಲ್ಲಿ ದ್ವಿಜ ಬ್ರಾಹ್ಮಣನಾಗಿದ್ದ. ಬ್ರಾಹ್ಮಣರಿಂದ ಉಪದೇಶ ಮಾಡಿ. ಶಕುನಿ ಬ್ರಾಹ್ಮಣನಲ್ಲ, ಉಪದೇಶ ಯಾರು ಮಾಡ್ಬೇಕು? ಯಾವಾಗಲೂ ಬ್ರಾಹ್ಮಣರು ಮಾಡ್ಬೇಕು. ಅದಕ್ಕೋಸ್ಕರ ಬ್ರಾಹ್ಮಣನಾಗಿ ಹುಟ್ಟಿದ್ದವನು. ಅಂದರೆ ಬ್ರಾಹ್ಮಣರ ಮೂಲಕ ಸರಳೀಕ್ಷೆ ಬರಕ್ಕೆ ಶುರುವಾಯಿತು ಅಂತ ಅರ್ಥ. ಇವತ್ತು ಅಷ್ಟು ಹೆಚ್ಚೆಚ್ಚು ಕೆಟ್ಟ ಪುಸ್ತಕ ಬರೆದಿರೋದು ಮಹಾಭಾರತ ರಾಮಾಯಣಗಳ ಬಗ್ಗೆ ಬ್ರಾಹ್ಮಣರೇ. ಭಾರತೀಯರು ಬ್ರಾಹ್ಮಣರು, ಪರದೇಶಿಯರಾಗೆಲ್ಲ ಬರೆಯೋದಿಲ್ಲ. ಏನೋ ಊಹೆ ಮಾಡಿ ಬರ್ತಾರೆ, ಯಾರು ಕೇಳೋದಿಲ್ಲ. ಸಾಮಾನ್ಯವಾಗಿ ಅವ್ರ ಸೆನ್ಸ್ ಆಫ್ ಅಪ್ರಿಷಿಯೇಷನ್ನೇ ಜಾಸ್ತಿ ಅದ್ರ ಬಗ್ಗೆ. ಮಹಾಭಾರತ ರಾಮಾಯಣಗಳ ಬಗ್ಗೆ ಬೇರೆಯವ್ರ ದೃಷ್ಟಿ ಭಾರಿ ಹೊಳ್ತಾರೋ. ಇಂಥ ಗ್ರಂಥಗಳು ಭಾರಿ ಕಷ್ಟ, ನಮ್ಮಲ್ಲಿ ಇಲ್ಲ ಅಂತ ಅಷ್ಟು ಧೈರ್ಯದಿಂದ ಹೇಳ್ತಾರೆ. ಭಗವದ್ಗೀತೆಯನ್ನು ಭಾರಿ ಕೊಂಡಾಡ್ತಾರೆ ಅವರೆಲ್ಲ, ನಮ್ಮಲ್ಲೇ ಕಡಿಮೆ ಆ ಲೆಕ್ಕದಲ್ಲಿ. ಅದಕ್ಕೇನೆ ಬ್ರಾಹ್ಮಣರಲ್ಲೇ ಬ್ರಾಹ್ಮಣ ದ್ರೋಹ, ದೇಶದ್ರೋಹ ಎಲ್ಲ ಹೆಚ್ಚೆಚ್ಚು ಪಾಪ. ಇವತ್ತು ಕೂಡ ಸ್ಕ್ಯಾನ್ನಲ್ಲಿ ಹೆಚ್ಚು ಸಿಗ್ತಿರೋದು ಯಾರು? ಹೆಚ್ಚೆಚ್ಚು ಏನು ಭಾರಿ ಮೋಸ ಮಾಡಿದವರು ಗುಪ್ತರು ಬ್ರಾಹ್ಮಣ ಸೇರ್ಕೊಂಡಿದ್ದಾರೆ. ಬ್ಯಾಂಕ್ಗಳಲ್ಲಿ ಮೋಸ ಆದ್ರೆ ಯಾವುದಂತ ಬೇಕಾಗಿಲ್ಲ ನಮಗೆ. ಅದು ಎಕ್ಸಾಂಪಲ್ ಅಷ್ಟೇ, ಅದು ಇದು ಅಂತಲ್ಲ. ಬ್ಯಾಂಕು ಅದು ಯಾವುದೋ ಹಿಂದಿಂದ ಯಾವುದೋ ಬಂತು, ಅದು ಬಂತು, ಮತ್ತೊಂದು ಬಂತು. ಆಮೇಲೆ ಇದು ರಿಯಲ್ ಎಸ್ಟೇಟು ಎಷ್ಟೋ ಕಡೆ ಹೀಗಾಗತ್ತೆ. ಬೇರೆಯವರು ಇಲ್ಲ ಅಂತ ಎಲ್ಲರೂ ಇದ್ದಾರೆ, ಬಟ್ ಡಾಮಿನೆನ್ಸ್ ಯಾರದು? ಇವ್ರದ್ದೇ ಕಳ್ಕೊಂಡಿದ್ದು. ಅದು ಅದು ಇನ್ನೂ ಅನ್ಯಾಯ, ಅದು ಇನ್ನೂ ಅನ್ಯಾಯ. ಅಂದರೆ ಒಂದು ದೃಷ್ಟಿಯಿಂದ ನಂಬಿಕೆ ದ್ರೋಹ ಆದಾಗ ನಂಬಿಕೆ ದ್ರೋಹ ಆ ರೀತಿ ಆಗಿ ಉಳಿದವ್ರಿಗೆ ಅಷ್ಟು ಆ ರೀತಿ ಮಾಡಿದ್ದಾರೆ. ಮಾಡಿಲ್ಲ ಅಂತಲ್ಲ, ಕಡಿಮೆ. ಏನು ಕಂಪೇರ್ ಟು ಬ್ರಾಹ್ಮಣರೇ ಕಡಿಮೆ. ಇವರಲ್ಲಿ ಯಾವುದೇ ಬೇಕಾರಾಗಬಹುದು. ಆ ದೃಷ್ಟಿಯಲ್ಲಿ ಭಾಳ ಹುಷಾರಾಗಿರ್ಬೇಕು ಅಂತ ಅರ್ಥ. ಇವಾಗ ಕೆಟ್ಟ ಪುಸ್ತಕ ಅಂತೂ ಭಾರಿ ಬಂದಿದೆ. ಇವೆಲ್ಲ ಒಂದು ರೀತಿ ಒಂದು ಯಾವುದೋ ಒಂದು ಅಂತ ಲಿಮಿಟ್ ಆಗಬಹುದು. ಹಣಕಾಸಿನ ವ್ಯವಹಾರದಲ್ಲಿ ಒಂದು ಸ್ಟೇಜಲ್ಲಿ ಏನಾಗಬಹುದು, ಅದು ಕ್ಲೋಸ್ ಆಗಬಹುದು. ಆದರೆ ಇದಾಗೋದಿಲ್ಲ. ಮತ್ತೆ ಕಾಂಪನ್ಸೇಷನ್ ಕೊಡ್ಬೋದು ಕೂಡ. ಹಣ ಕಾಂಪನ್ಸೇಟ್ ಮಾಡಿ ಸರಿ ಮಾಡುತ್ತೆ. ಜ್ಞಾನ ಹೋಗಿದ್ದು ಯಾರು ಕಾಂಪನ್ಸೇಟ್ ಮಾಡಕ್ಕೆ ಬರುತ್ತೆ ಈಗ? ಮತ್ತು ಪರೀಕ್ಷೆಯಲ್ಲಿ ಫೇಲ್ ಆದ ಏನು ಕೊಟ್ಟರು ಮತ್ತೆ ಆ ವರ್ಷ ಹೋಯ್ತು, ಒಂದು ಏನೋ ಮಾಡಕ್ಕೆ ಬರೋದಿಲ್ಲ. ಮಧ್ಯೆ ಇವನಿಗೊಬ್ಬನಿಗೆ ಪರೀಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಫೈನಾನ್ಸ್ ಮಾಡೋದು ಹಾಗಲ್ಲ, ಒಬ್ಬನೇ ಬೇಕಾದ್ರೆ ಮಾಡ್ಬೋದು. ಅದಕ್ಕೆ ಧನದ ಲಾಸು ಲಾಸೆ, ಜ್ಞಾನದ ಲಾಸು ಲಾಸೆ. ಆದರೆ ಧನದ ಲಾಸು ಕಾಂಪನ್ಸೇಟ್ ಮಾಡ್ಬೋದು. ಇದು ನಿನ್ಗೆ ಇದೇನು ಮಾಡಕ್ಕೆ ಬರುತ್ತೆ? ಇದನ್ನು ಕಾಂಪನ್ಸೇಟ್ ಮಾಡೋಕ್ಕೆ ಬರೋದೇ ಇಲ್ಲ. ಯಾಕೆ? ಸಬ್ಸ್ಟ್ಯೂಟ್ ಇಲ್ಲ ಅದಕ್ಕೆ. ಅತ್ಯಂತ ಪವಿತ್ರವಾದ್ದರಿಂದ ಅದು ಕೆಟ್ಟರೆ ಏನೂ ಮಾಡೋಕ್ಕಾಗೋದಿಲ್ಲ. ತುಂಬ ಇಂಪಾರ್ಟೆಂಟ್ ಅದು. ಅದಕ್ಕೆ ಜ್ಞಾನದ ಪಾವಿತ್ರ್ಯ ಬಹಳ ಮುಖ್ಯ. ಅದು ಜ್ಞಾನದ ಪಾವಿತ್ರ್ಯದ ಕಸ್ಟೋಡಿಯನ್ಸ್ ಯಾರು? ಬ್ರಾಹ್ಮಣರು, ಬ್ರಹ್ಮಜ್ಞಾನಿಗಳು ಅಂತ ಅರ್ಥ. ಅದೇ ವೇಷದಲ್ಲಿ ಬಂದರೆ ಏನಾಗುತ್ತಾಗ ಜನಕ್ಕೆ ಗೊತ್ತಾಗೋದಿಲ್ಲ. ಇವನು ಆದರೆ ನಂಬಬಹುದು ಅಂತ ತಿಳ್ಕೊಂಡ್ಬಿಡ್ತಾರೆ. ಅದಕ್ಕೆ ದ್ವಿಜೋಭೂತ್ ನೀತಿಂಸ ಕುತ್ಸಿತ ತಮಾಂ. ನೋಡಿ, ಅತುಲಾಮ್ ಅಂತಿದೆ. ಕುತ್ಸಿತ 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 ತರ ಕುತ್ಸಿತ ತಮ ಅಂದ್ರೆ ಏನರ್ಥ? ಅತ್ಯಂತ ಕೆಟ್ಟ ನೀತಿ.
ಅದನ್ನು ಧೃತರಾಷ್ಟ್ರಪುತ್ರೇಷು ಅಧಾತ್ರಃ ವಚನತಃ ಶಕುನೇಹೇ ಸಮಸ್ತಾಂ. ಧೃತರಾಷ್ಟ್ರಪುತ್ರೇಷು ದುರ್ಮತಗಳು ಕೂಡ ಹೆಚ್ಚಾಗಿ ಬಂದಿದ್ದು ಯಾರ ಮೂಲಕ? ಬ್ರಾಹ್ಮಣ ಮೂಲಕನೇ ಬಂದಿತ್ತು. ಗೊತ್ತಾಯ್ತಾ? ಬ್ರಾಹ್ಮಣ ಮೂಲಕ ಆಮೇಲೆ ಬೇರೆ ಕಡೆ ಹರಡ್ಕೊಂಡು ಹೋಯ್ತು. ಅದು ಎಷ್ಟು ಜವಾಬ್ದಾರಿ ಇರಬೇಕು ಅವ್ರಿಗೆ. ಅದನ್ನೇ ವಿಶ್ವದ ಪಾಠಗಳು ಟೆಕ್ಸ್ಟ್ ಬುಕ್ಕಿಂದಲೇ ಕೆಡುತ್ತಲ್ಲ ಹಾಗೆ. ಒಳ್ಳೆ ಟೆಕ್ಸ್ಟ್ ಬುಕ್ ಇದ್ದರೆ ಒಳ್ಳೆಯದು ಕಲಿತಾರೆ, ಕೆಟ್ಟದಿದ್ದರೆ ಕೆಟ್ಟದ್ದು ಕಲಿತಾರೆ. ಅಲ್ಲೇ ಮಾಡತಕ್ಕಂಥ ವ್ಯತ್ಯಾಸ ಆಗಿಬಿಟ್ರೆ ಪದ್ಧತಿ ಆಗುತ್ತೆ. ಆ ರೀತಿ ಬ್ರಾಹ್ಮಣರ ಮೂಲಕ ಬ್ರಾಹ್ಮಣೋಸ್ಯ ಮುಖಮಾಸಿ. ಬ್ರಾಹ್ಮಣ ದೇವರ ಮುಖ ಅಂದ್ರೇನು? ಸ್ಪೋಕ್ಸ್ಮನ್ ಇದ್ದಾಗ ದೇವರಿಗೆ ಬ್ರಾಹ್ಮಣ. ಅವನ ಬಾಯಿಂದ ಬಂದ ಜನ ಏನು ಮಾಡ್ತಾರೆ? ಸ್ಪೋಕ್ಸ್ಮನ್ ಅಂತ ಅಪಾಯಿಂಟ್ ಆದಮೇಲೆ ಅವ್ನು ಹೇಳಿದ್ರೆ ಏನರ್ಥ? ಆ ಪಾರ್ಟಿ ರೆಪ್ರೆಸೆಂಟ್ ಮಾಡುತ್ತೆ ಅಂತ. ಅವ್ನು ಸ್ಪೋಕ್ಸ್ಮನ್ ಅಲ್ಲ, ಅವಾಗ ಇರಲಿಲ್ಲ. ಅವ್ನು ಹೇಳಿದ್ರೆ ತುಂಬ ಬೆಲೆ ಅಥೆಂಟಿಕ್. ಅದು ಬ್ರಾಹ್ಮಣರು ಹಾಗಿರೋದ್ರಿಂದ ಅವ್ರ ಬಾಯಲ್ಲಿ ಒಳ್ಳೇದು ಬಂದರೂ ಭಾರಿ ಒಳ್ಳೆಯದು, ಕೆಟ್ಟದ್ದು ಬಂದರೆ ನಂಬ್ತಾರೆ. ಆ ದೃಷ್ಟಿಯಲ್ಲಿ ತುಂಬ ಹುಷಾರಾಗಿರಬೇಕು ಅಂತ ಅರ್ಥ. ಬ್ರಾಹ್ಮಣ ಜವಾಬ್ದಾರಿನ ಅರ್ಥ ಮಾಡ್ಕೊಂಡ್ರೆ ಬದಲು ದುರುಪಯೋಗ ಮಾಡ್ಕೋಬಾರ್ದು. ಜವಾಬ್ದಾರಿನ ಅರ್ಥ ಮಾಡ್ಕೊಂಡು ಕೇರ್ಫುಲ್ ಆಗಿರ್ಬೇಕೆ ಹೊರತು ನಾನು ಯಾರು ಕೇಳ್ತಾರೆ ಅಂತ ಹೋದರೆ ಹಾಗಾಗುತ್ತೆ. ಎಂದು ಆ ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಧೃತರಾಷ್ಟ್ರ ಪುತ್ರೇಶು ಅಧಾತ್, ಮೊದಲೇ ದುಷ್ಟರು. ಆ ದುಷ್ಟರಿಗೆ ಈ ಕೆಟ್ಟ ನೀತಿ ಬೇರೆ ಹೇಳಿಕೊಟ್ಟ. ಅಧಾದ್ರಹ ವಚನತಃ ಶಕುನೇಹೇ ಸಮಸ್ತಾಂ. ಎಲ್ಲ ಕರೆಸಿದ್ದು ಅವನು, ಏರ್ಪಾಟು ಅವಂದೇ ಶಕುನಿದು. ಸಮಸ್ತಾಂ ನೀತಿ, ಕಂಪ್ಲೀಟ್ ದುಷ್ಟ ನೀತಿ ಹೇಳ್ಕೊಟ್ಟ ಅವರಿಗೆ. ಇವ್ರು ನೋಡಿ, ಪಾಂಡವರೆಲ್ಲ ಯಾರ ಹತ್ರ ಓದಿದ್ರು? ಯಾರ ಹತ್ರ? ವೇದವ್ಯಾಸರ ಹತ್ರ ಓದಿದ್ರು. ಯಾತಕ್ಕೆ? ತೇ ಪಂಚ ಪಾಂಡವತನಯ ಮೂತರ್ನಿತಾಂತಂ ಸದ್ಧರ್ಮಚಾರಿಣ ಉರುಕ್ರಮ ಶಿಕ್ಷಿತಾರ್ಥಾ. ವೇದವ್ಯಾಸರ ಶಿಷ್ಯರು ಅವರೆಲ್ಲ ಕೂಡ. ಭೀಮರೂಪದಲ್ಲೂ ಆಚಾರ್ಯ ವೇದವ್ಯಾಸರ ಶಿಷ್ಯರು, ಬದ್ಧರೂಪದಲ್ಲೂ ವೇದವ್ಯಾಸರ ಶಿಷ್ಯರು. ಇನ್ನು ಅರ್ಥ ಮಾಡಿಕೊಂಡ್ರೆ ಯಾರು ಎಂಥ ಗುರುಗಳು, ಎಂಥ ಇದು. ದ್ರೋಣಾಚಾರ್ಯ ಒಳ್ಳೆ ಯೋಗ್ಯರು. ಪಾಂಡವ ಬಿಡೋದು ಭೀಮನ ಬಿಟ್ಟರೆ ಉಳಿದವರೆಲ್ಲ ಉಪಯೋಗ ಆಯ್ತು ಅವರಿಂದ ಬೇಕಾದಷ್ಟು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಪಾಂಡವರದೆಲ್ಲ ಒಳ್ಳೆ ಇದರಲ್ಲಿ ಬಂದವರು, ಇವ್ರದ್ದೆಲ್ಲ ಎಕ್ಸಾಕ್ಟ್ಲಿ ಆಪೋಸಿಟ್ದಲ್ಲಿ ಬಂದವರು. ಯಾರ ಹತ್ರ? ದ್ರೋಣಾಚಾರ್ಯ ಶಸ್ತ್ರಾಸ್ತ್ರ ಗುರುಗಳಷ್ಟೇ. ಇದು ಅಧ್ಯಾತ್ಮದ ಗುರುಗಳು ಅವರು, ಅಧ್ಯಾತ್ಮ ಚಿಂತಕರು ಇವರೆಲ್ಲ. ಯಾರು? ಕಣಿಕಾಚಾರ್ಯರು, ಶಕುನಿ ಎಲ್ಲರೂ ಆ ರೀತಿ ಇದ್ದವರು. ಆ ಬ್ರ್ಯಾಂಡ್ ಅಲ್ಲಿ ಬರ್ತಾರೆ, ಅದನ್ನು ಮಿಸ್ಯೂಸ್ ಮಾಡ್ಕೊತಾರೆ. ನೀತಿಂಸ ಕುತ್ಸಿತ ತಮಾಂ ಧೃತರಾಷ್ಟ್ರಪುತ್ರೇಶು ಅಧಾತ್. ಧೃತರಾಷ್ಟ್ರಪುತ್ರ ಯಾವುದೋ ಪುಸ್ತಕದಲ್ಲಿ ಏನೋ ಬರೆದಿರ್ತಾರೆ, ಅನಿಸೋದಿಲ್ಲ. ಅದು ಸಂಬಂಧಪಟ್ಟವರು ಬರೀತಾರೆ ಅನಿಸುತ್ತೆ. ಟೆಕ್ಸ್ಟ್ ಬುಕ್ ಮಾಡಿದಾಗ ಅದು ಸರ್ಕಾರ ಜವಾಬ್ದಾರಿ ಆಗುತ್ತೆ. ಯಾಕೆ? ಯಾರು ಮಾಡೋದು ಅದನ್ನು? ವ್ಯವಸ್ಥೆ. ಅಂದರೆ ಅವಾಗೇನು ಜನ ಟೆಕ್ಸ್ಟ್ ಬುಕ್ಕಲ್ಲಿದ್ದರೆ ನಂಬ್ತಾರೆ ಜನ. ಆ್ಯಕ್ಚುಲಿ ಅದು ಯಾಕೆ ವೆರಿಫೈಡ್ ಅಂತ ಅರ್ಥ, ಅಥೆಂಟಿಕ್ಕಾಗಿ ಬರುತ್ತೆ. ಸರ್ಕಾರಿ ಸಂಸ್ಥೆಗಳಲ್ಲಿ ಮೋಸ ಆಗಲ್ಲ ಮತ್ತು ಹೇಗಿದೆಯಾ ಆ ಥರ ಅದನ್ನು ನಾವು ಉಳಿಸ್ಕೋಬೇಕು ಯಾವಾಗ. ಅಧಾತ್ ರಹ ಏಕ ರಹಸ್ಯದಲ್ಲಿ. ವಚನತಃ ಶಕುನೇಹಿ, ಶಕುನಿ ರಹಸ್ಯದಲ್ಲಿ ಹೇಳೋ ವ್ಯವಸ್ಥೆನೂ ಮಾಡಿದ, ಕರೆಸ್ದ, ಕುಡ್ದು ಕೆಟ್ಟದ್ದು ಹೇಳಿಕೊಟ್ಟ. ಸಮಸ್ತಾಂ, ಕಂಪ್ಲೀಟ್ ಸಿಲೆಬಸ್ ಕಂಪ್ಲೀಟ್ ಆಗೋಯ್ತು. ಯಾವುದೇ ಎಮರ್ಜೆನ್ಸಿ ಕಾಲ ಸಿಲೆಬಸ್ ಏನು ಮಾಡ್ತಾರೆ, ಸ್ವಲ್ಪ ಕಟ್ ಮಾಡ್ತಾರೆ. ಇಲ್ಲಿ ಫುಲ್ಲು ಸಿಲೆಬಸ್ ಓದಿದ್ರು ಅವರು. ಎಷ್ಟೋ ಸ್ಟೈಕ್ಗಳೆಲ್ಲ ಅದೇ ಒಂದೆರಡು ತಿಂಗಳು ಹೋಗಿಬಿಟ್ರೆ ಏನು ಮಾಡ್ತಾರೆ? ನಿರ್ವಾಯಿಲ್ಲ, ಪೋರ್ಷನ್ಸ್ ಕವರ್ ಮಾಡೋಕ್ಕಾಗೋದಿಲ್ಲ. ಇದೆಲ್ಲ ಕೊರೋನಾ ಕಾಲಕ್ಕೆ ಎಷ್ಟೊಂದು ಮಾಡಿದ್ರಲ್ಲ, ಈಗ ಆದಷ್ಟು ಎಲ್ಲನೂ ಪಾಸ್ ಮಾಡೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ರು, ಯಾರಿಗೂ ಅನ್ಯಾಯ ಆಗಬಾರ್ದು ಅಂತೇಳಿ. ಅದು ಕಾನ್ಸೆಪ್ಟ್ ಏನದು? ಒಳ್ಳೇದಾಗಬೇಕು, ಯಾರಿಗೂ ಕೆಟ್ಟದಾಗಬಾರ್ದು ಅಂತ. ಆ ದೃಷ್ಟಿಯಲ್ಲಿ ಸಮಸ್ತಾಂ ಸುಕುತ್ಸಿತ ತಮಾಂ ಪಾಠ ಇದೆ. ಕುತ್ಸಿತ ತಮಾಂ ಒಂದು ಪಾಠ, ಸುಕುತ್ಸಿತ ತಮಾಂ ಇದೆ. ಅಂದರೆ ಕುತ್ಸಿತ ತಮ, ಸುಕುತ್ಸಿತ ತಮ, ಭಾರಿ ಕೆಟ್ಟದು ಅಂತಾರಲ್ಲ ಆ ರೀತಿಯಲ್ಲಿ ಅಂತ ಕೆಟ್ಟ ವಿದ್ಯೆನ ಕಲ್ತು. ಯಾವುದನ್ನು? ಹೌದು, ಭಾರಿ ಕೆಟ್ಟ ಮನುಷ್ಯ ಅಂತ ಹೇಳೋದಿಲ್ಲ. ಅಲ್ಲ, ಸೋ ಅಂದ್ರೇನು? ಸೋ ಅಂಬದು ಕ್ವಾಲಿಫೈ ಮಾಡುತ್ತೆ. ಅದು ಒಳ್ಳೆ ಸುಳ್ಳು ಹೇಳ್ತಾರೆ ಅಂತ ಹೇಳಿದ್ರೆ ಏನರ್ಥ? ಅದಕ್ಕೆ ಒಳ್ಳೆ ಪದ ಇದೆ ಇಲ್ಲಿ, ಗೊತ್ತಾಯ್ತು. ಒಳ್ಳೆ ಪದ ಇಲ್ವ ಅಲ್ಲೇ? ಅದು ಒಳ್ಳೆ ಸುಳ್ಳು ಅವನು, ಗೊತ್ತಾಯ್ತು. ಒಳ್ಳೆ ಬೋಸ್ಕಾರ ಅಂತ ಹೇಳೋದಿಲ್ಲ. ಒಳ್ಳೆ ಬೋಸ್ಕಾರ ಅಂದ್ರೇನು? ಮೋಸದಲ್ಲಿ ಒಳ್ಳೇದಲ್ಲ, ಭಾರಿ ಮೋಸ ಎಕ್ಸ್ಪರ್ಟ್ ಅಂತ ಅರ್ಥ. ಅದರಲ್ಲಿ ಉತ್ತಮ, ಅದರಲ್ಲಿ ನಂಬರ್ 1 ಒಳ್ಳೆ ಪದ ಉಪಯೋಗಿಸ್ತಾರೆ. ಕನ್ನಡದಲ್ಲಿ ಉಪಯೋಗಿಸ್ತಾ ಇಲ್ಲ ನಾವೀಗ, ಅದರಲ್ಲಿ ಅಲ್ಲೇ ಉಪಯೋಗಿಸ್ತಿದ್ದಾರೆ. ಮೂಲತಃ ಸಂಸ್ಕೃತದ್ದೇ ಅದು. ಶ್ರೇಷ್ಠ ಅಂದ್ರೆ ಏನು? ಅದರಲ್ಲಿ ಶ್ರೇಷ್ಠ. ಕಳ್ಳರಲ್ಲಿ ಶ್ರೇಷ್ಠ ಅಂದರೆ ಏನಂತ? ದೊಡ್ಡ ಕಳ್ಳ ಅಂತ. ದೊಡ್ಡ ಕಳ್ಳ ಅದು ಯಾವುದ್ರಲ್ಲಿ ಶ್ರೇಷ್ಠ ಅಂತ ಹೇಳ್ತಾರೆ, ಮುಖ್ಯ ಅದೀಗ. ಹೌದು, ಶೋಭನಂ, ಸುಕುತ್ಸಿತ ಅಂದ್ರೆ ಏನು? ಇಲ್ಲಿ ಸು ಎಂಬುದು ಪದ ಇದನ್ನ ಕ್ವಾಲಿಫೈ ಮಾಡುತ್ತೆ. ಯಾವುದನ್ನ? ಕೆಟ್ಟತನ, ಗೊತ್ತಾಯ್ತಾ? ಅದಕ್ಕೋಸ್ಕರ ಭಾರಿ ಸ್ವಲ್ಪ ಹಾಕಿ. ಭಾರಿ ಸ್ವಲ್ಪ ಅಂದ್ರೆ ಏನು? ಮಾಡೋದು ಭಾರಿ ಅನ್ಸುತ್ತೆ, ಆಮೇಲೆ ಸ್ವಲ್ಪ ಇದೆ ಬುದ್ಧಿ. ಸ್ವಲ್ಪದಲ್ಲಿ ಸ್ವಲ್ಪ ಅಂತ ಅರ್ಥ ಆಗ, ಹೆಚ್ಚು ಅಂತ ಅರ್ಥ ಅಲ್ಲ, ಹೆಚ್ಚು ಕಡಿಮೆ ಅಂತ ಅರ್ಥ ಅಲ್ಲ. ಯಾವುದನ್ನ ಅಬ್ಜೆಕ್ಟಿವ್ ಯಾವುದಕ್ಕಾಗತ್ತೆ ನೋಡ್ಬೇಕು, ಅವಾಗ ಅರ್ಥ ಏನಂತ ಹೊರಗೆ ಬರುತ್ತೆ.
ವಚನತಃ ಶಕುನೇಹೇ ಸಮಸ್ತ. ಏನದ ನೀತಿಯ ಸಾರಾಂಶ ಏನು? ಒಂದು ಅಧ್ಯಾಯ ಪೂರ್ತಿ ಇದೆ ಮಹಾಭಾರತದಲ್ಲಿ. ಆಚಾರ್ಯ ಒಂದು ಪದ್ಯದಲ್ಲಿ ಹೇಳ್ತಾರೆ, ಅಣುಭಾಷ್ಯ ಬರೆದವರಲ್ಲ, ಅದರ ಸಂಗ್ರಹ ಇದು. ಅಣುಕುತ್ಸಿತ ನೀತಿ, ಅಣುಕಣಿಕ ನೀತಿ, ಆ ಅರ್ಥದಲ್ಲಿ ಸಂಗ್ರಹ ಮಾಡಿಕೊಡ್ತಾರೆ. ಬ್ರಹ್ಮೈವ ಯತ್ರ ಪರಮಂ ನ ಸುರಾಶ್ಚ ಪೂಜ್ಯಾಃ ಸ್ವಾರ್ಥೇನ ವಂಚನ ಕೃತೆ ಜಗತೋಖಿಲಂಚ ಧರ್ಮಾಧಿಕಾರ್ಯಮಪಿ ಯಸ್ಯ ಮಹೋಪದಿಶ್ಯಾತ್ ಶ್ರೇಷ್ಠ ಸ ಏವ ನಿಖಿಲಾತ್ ಸುರದೈತ್ಯ ಸಂಘಾತ್. ಎಲ್ಲ ನೆನಪಿಟ್ಕೋಬೇಕಿತ್ತು. ಇವತ್ತೆಲ್ಲ ಆ್ಯಕ್ಚುಲಿ ನಡೀತಿರೋದೇನು ಅಂತ ಹೇಳ್ತಾರೆ. ಕಣಿಕ ನೀತಿಯ ಏನ ಅದೇ ಅದೇ ಹೌದೌದು, ಕಣಿಕ ನೀತಿಯ ಒಟ್ಟು ಸಾರಾಂಶ. ಫಸ್ಟ್ ಏನದರಲ್ಲಿ ಛದ್ಮೈವ, ಛದ್ಮ ಏವ. ಛದ್ಮ ಅಂದ್ರೆ ಮೋಸ, ವಂಚನೆ, ಅದಕ್ಕೆ ಟಾಪ್ ಪ್ರಯಾರಿಟಿ. ಅದು ಶುರು ಮಾಡೋದೇ ಇವತ್ತು ಜನ ಸಾಮಾನ್ಯವಾಗಿ ಏನು ಯಾರು ಬಂದರೆ ಒಳ್ಳೆಯವರು ಅಂದ್ಕೊಳ್ಳೋದು ಪದ್ಧತಿ. ಇವತ್ತಿನ ಕಾಲ ಹೇಗಾಗಿದೆ ಅಂದರೆ ಕೆಟ್ಟವ್ರಿಗೆ ಕೊಟ್ಟೇ ಶುರು ಮಾಡೋಕೆ ಆ ಥರ ಆಗಿಬಿಟ್ಟಿದೆ. ಏನಾರು ಇದ್ದರೆ ಏನೋ ಒಂದು ವೆಸ್ಟೆಡ್ ಇಂಟ್ರೆಸ್ಟ್ ಇರಬೇಕು ಅವನಿಗೆ. ಹಿಂದೆ ಆ ಭಾವನೆ ಇರಲಿಲ್ಲ. ಜಸ್ಟ್ ಕೆಲವು ವರ್ಷಗಳ ಹಿಂದೆ ಕೂಡ ಆ ಭಾವನೆ ಇರಲಿಲ್ಲ. ಪಾಪ ಅವ್ರ್ಯಾಕೆ ಸುಳ್ಳು ಹೇಳ್ತಾರೆ, ಅವ್ರ್ಯಾಕೆ ಮೋಸ ಮಾಡ್ತಾರೆ, ಆ ಕಾನ್ಸೆಪ್ಟ್. ಈಗ ಹಾಗಲ್ಲ, ಅವ್ರ್ಯಾಕೆ ಮೋಸ ಮಾಡಬಾರದು. ಎಷ್ಟು ಯಾರೋ ನೋಡಿದ ತಕ್ಷಣ ಯೋಚನೆ ಮಾಡೋದು, ಇವ್ರು ಎಷ್ಟು ಮೋಸ ಮಾಡ್ಬೋದು ಇವರಿಗೆ ಅಂತ ಗೊತ್ತಾಯ್ತು. ಅವರ ಏಜು, ಅವರ ಇದು ಎಲ್ಲ ನೋಡ್ತಾರೆ, ಎಷ್ಟು ಮೋಸ ಮಾಡ್ಬೋದು ಇವನಿಗೆ. ಆ ಥರ ಅಳಿಯಲಿಕ್ಕೆ ಶುರು ಮಾಡ್ತಾರೆ ತಕ್ಷಣ. ಎಲ್ಲರೂ ಇಲ್ಲದೆ ಇರಬಹುದು. ಹೆಚ್ಚಾದ ಟ್ರೆಂಡ್ ಏನದು, ಆದಷ್ಟು ಮೋಸ ಮಾಡಬೇಕು, ಅದರಲ್ಲಿ ತಾವು ಬೆನಿಫಿಟ್ ತಗೋಬೇಕು. ಭಾಳ ಕೆಟ್ಟ ಕಾನ್ಸೆಪ್ಟ್. ಛದ್ಮೈವ ಯತ್ರ ಪರಮಂ, ಛದ್ಮ ಏವ. ಛದ್ಮ ಅನ್ನೋ ಅಲ್ಲಿ ನಿಲ್ಲಿಸ್ಬೇಕಂತ. ಮೋಸವೇ, ವಂಚನೆಯೇ ಪರಮಂ. ಪರಮಂ ಸರ್ವಶ್ರೇಷ್ಠ. ಶರೀರೇವ ಪರ ಅಲ್ಲ, ಮೋಸನೇ ಪರಮ. ನಹರೇ ಪರಮೋ ನಹರೇ ಸ್ಪರ್ಶ ಬಂತಲ್ಲ, ಛದ್ಮೈವ ಪರಮಂ. ವಂಚನೆಯೇ ಕೆಟ್ಟದು, ಅದು ಅತಿ ದೊಡ್ಡದಾಗಿರ್ಬೇಕು. ಯಾವಾಗ ಅದ್ರ ಮುಂದೆ ಮಾಡಿಕೊಂಡೇ ಬದುಕಬೇಕು. ನ ಸುರಾಶ್ಚ ಪೂಜ್ಯಾಹ ಹೇಳಿದ. ಒಂದ್ಸರ್ತಿ ಹೇಳಿದಾಗ ಯಾವುದೋ ಒಂದು ಊರಲ್ಲಿ ಇದ್ದಾಗ ಹಾಲು ಕೊಡ್ತಾ ಇದ್ದವನು. ದಿವಸ ಬೆಳಿಗ್ಗೆ ಅದು ಆಗ ಹಿಂದೆ, ಅದು ಭಾಳ ಹಿಂದೆ. ಆದ್ದರಿಂದ 4 ಲೀಟ್ರು 8 ಲೀಟ್ರು ಆ ಥರ ಇತ್ತು. ₹1 ಲೀಟ್ರ್ ಹಾಗೆ ಕೊಡ್ತಾ ಇದ್ದ. ಆಮೇಲೆ ಅವ್ರು ಎಲ್ಲರೂ ನೀರು ಇರ್ತಿತ್ತು. ಏನು ವ್ಯತ್ಯಾಸ, ನೀರು ಕಡಿಮೆ ಹಾಕಿರ್ತೀವಿ ಅಂತ ಅವ್ರು ಹೇಳ್ತಿತ್ತು. ನೀರು ಕಡಿಮೆ ಹಾಕಿತ್ತು. ಪ್ಯೂರ್ ಎಷ್ಟು ಕೊಟ್ಟು ಪ್ಯೂರ್ ಕೊಡೋದೇ ಇಲ್ಲ ಅಂತ ಹೇಳ್ಬಿಟ್ಟು, ಪ್ಯೂರ್ ಕೊಡೋದಿಲ್ಲ, ವರ್ಕೌಟ್ ಆಗಲ್ಲ ಅಂತ ಎಷ್ಟು ಕೊಟ್ಟರು ಕೊಡೋದಿಲ್ಲ. ಆ್ಯಕ್ಚುಲಿ ಹೇಳಿದವು. ಅಲ್ಲಿ ಬರ್ತಾರೆ ಜನ, ನೀರು ಬಂತು ಅಂತ ಹೋಗ್ತಾ ಇದ್ರು. ಹಾಲು ಬರ್ತಾ ಇಲ್ಲ, ನೀರು ಅವ್ರು ನಗತಾ ಕೊಟ್ಟು ಹೋಗ್ತಿತ್ತು ಆರಾಮಾಗಿ. ಅದು ನೋಡಿದ್ರೆ ಬರೀ ನೋಡಿದ್ರೆ ಗೊತ್ತಾಗೋದ್ರಲ್ಲಿ ನೀರೇ ಹೆಚ್ಚಿದೆ ಅಂತೇಳಿ. ಅದ್ರ ನೀರು ಅದು ಎಷ್ಟು ಸುಮಾರು 40-50 ವರ್ಷದ ಕೆಳಗೆ ಇದು. 1975 ಆ ಲೆವೆಲಲ್ಲಿ ಹೇಗಿದ್ದಾಗ ಇವತ್ತು ಎಷ್ಟು ವರ್ಷ ಆಯ್ತು ಈಗಾಗಲೇ, ಆಲ್ಮೋಸ್ಟ್ ನಿಯರಿಂಗ್ 50. ಅಂದರೆ ಎಷ್ಟು ಜಾಸ್ತಿ ಆಗಿರ್ಬೋದು. ನಕ್ಕು ಸುಖವಾಗಿ ಹೇಳ್ತಾ ಇತ್ತು, ಸಾಧ್ಯ ಇಲ್ಲ ಅಂತೇಳಿ. ಅಲ್ಲ ಹೇಳಿದ, ಕೊಡೋದಿಲ್ಲ ಅಂತ ಹೇಳಿದೆ. ಒಳ್ಳೇದಿಲ್ಲ, ಅದು ಬೇರೆ. ಒಳ್ಳೇದ್ರು ಕೊಡೋದೇ ಇಲ್ಲ ಅಂತ, ಎಷ್ಟು ಕೊಟ್ಟರು ಕೊಡೋದಿಲ್ಲ. ಛದ್ಮೈವ ಯತ್ರ ಪರಮಂ. ಚಿಕ್ಕಬಳ್ಳೂರಲ್ಲಿದ್ದಾಗ ಅದು ನ ಸುರಾಶ್ಚ ಪೂಜ್ಯಾಹ ಸ್ವಾರ್ಥೇನ ವಂಚನ ಕೃತೆ ಜಗತೋ ಖೇಲಂಚ. ನೋಡಿ, ಪರಮಂ ಎರಡು ರೀತಿ ಅದನ್ನ. ಛದ್ಮೈವ ಪರಮಂ ಅಥವಾ ಪರಮಂ ಛದ್ಮೈವ. ಭಾರಿ ಮೋಸ ಮಾಡೋದೇ ಭಾರಿ ದೊಡ್ಡದು. ಮೋಸಗಾರ ಹೆಚ್ಚಾದಷ್ಟು ಪ್ರಾಫಿಟ್ ಜಾಸ್ತಿ ಅಂತ ಅರ್ಥ ಅವನಿಗೆ. ಇವತ್ತಿನಲ್ಲಿ ಎಲ್ಲ ಏನು 100,000 ಮೋಸ ಅಲ್ಲೇ ಅಲ್ಲ, ಕ್ರೋರ್ಸಲ್ಲಿ ಮಾಡ್ತಾನೆ. ಕೋಟಿಗಟ್ಟೆ, ಅದು ಥೌಸಂಡ್ಸ್ ಆಫ್ ಕ್ರೋರ್ಸ್ ಮಾಡಿದರೆ ಸಮಾಧಾನ ಅವನಿಗೆ. ಆ ಥರ ಇರ್ತಾನೆ. ಛದ್ಮೈವ ಯತ್ರ ಪರಮಂ ನಸುರಾಶ್ಚ ಪೂಜ್ಯಾಹ. ದೇವತೆಗಳ ಪೂಜೆ ಮಾಡಬಾರದು. ಮಾಡಿದರೆ ಕ್ಷುದ್ರ ದೇವತೆಗಳು ಪೂಜೆ ಮಾಡ್ತಾರೆ, ಸಾತ್ವಿಕ ದೇವತೆಗಳ ಪೂಜೆ ಇಲ್ಲ. ಸೊ ನಸುರಾಶ್ಚ ಪೂಜ್ಯಾಹ. ಸುರಾಶ್ಚ ಪೂಜ್ಯ ಅನ್ನೋದಕ್ಕೆ ಎರಡರ್ಥ. ಒಂದರ್ಥ ದೇವತೆ ಪೂಜೆ ಮಾಡಲೇಬಾರದು, ಅಥವಾ ಕ್ಷುದ್ರ ದೇವತೆಗಳು ಮಾಡಬೇಕು. ಅದು ಕೂಡ ನಸುರಾಶ್ಚ ಪೂಜ್ಯಾಹ. ಅವರನ್ನು ಪೂಜ್ಯರು ಅಂತ ಆ ರೀತಿಯಿಂದ ಮಾಡೋದಲ್ಲ, ಸ್ವಾರ್ಥಕ್ಕೋಸ್ಕರ ಮಾಡೋದಷ್ಟೇ. ಕೆಲಸ ಆಗಲಿ ಅಂತ ಮಾಡೋದೇ ಹೊರತು ಅವ್ರಿಗೆ ಗೌರವ ಕೊಡೋ ಉದ್ದೇಶ ಅವ್ರಿಗಿಲ್ಲ. ಕೆಲಸ ಆಗೋವರೆಗೂ ಸಾರ್ ಅಂತಾರಲ್ಲ ಹಾಗೆ. ನಸುರಾಶ್ಚ ಪೂಜ್ಯಾಹ ಸ್ವಾರ್ಥೇನ ವಂಚನ ಕೃತೆ ಜಗತೋ ಖೇಲಂಚ. ಎಲ್ಲ ಏನು ಮಾಡಬೇಕು, ಏನು ಮಾಡಿದ್ರು ಸ್ವಾರ್ಥ ಇರಬೇಕು. ನಮಗೇನು ಸಿಗುತ್ತೆ ಅಂತಾರಲ್ಲ ಹಾಗೆ. ಸ್ವಾರ್ಥೇನ ವಂಚನ ಕೃತೆ, ಸ್ವಾರ್ಥಕ್ಕೋಸ್ಕರ ವಂಚನೆ ಮಾಡೋದೇ ಯಾರಿಗೆ? ಜಗತ್ತೋ ಅಖಿಲಂಚ. ಇಡೀ ಜಗತ್ತಿಗೆ ಮೋಸ ಮಾಡೋದು, ಲೋಕದ್ರೋಹ. ಎಷ್ಟು ಅನ್ಯಾಯ ಅದು. ಜಗತ್ತೋ ಅಖಿಲಂಚ. ಏನು ಮಾಡಿದ್ರು ಲೋಕಕ್ಕೆ ಕೆಟ್ಟದಾಗಬೇಕು, ತನಗೆ ಒಳ್ಳೇದಾಗಬೇಕು. ಎರಡೇ ಪಾಯಿಂಟ್. ತನಗೆ ಒಳ್ಳೇದಾಗಬೇಕು, ಉಳಿದವ್ರಿಗೆ ಕೆಟ್ಟದಾಗಬೇಕು. ಬರೀ ತನಗೆ ಒಳ್ಳೇದಾದ್ರೆ ಸಾಲದ ಅವನಿಗೆ, ಉಳಿದವ್ರಿಗೆ ಕೆಟ್ಟದ್ದು ಬೇರೆ ಆಗಬೇಕು. ಕೆಟ್ಟದ್ದಾಗಿ ನೋಡಿ ಎಂಜಾಯ್ ಮಾಡ್ತಾನೆ. ಇದು ತುಂಬ ತಪ್ಪು. ಛದ್ಮೈವ ಯತ್ರ ಪರಮಂ ನಸುರಾಶ್ಚ ಪೂಜ್ಯಾಹ ಸ್ವಾರ್ಥೇನ ವಂಚನ ಕೃತೆ ಜಗತ್ತೋ ಅಖಿಲಂಚ. ಅಖಿಲಂ ಜಗತಃ ಅಂದರೆ ಏನು ಮಾಡಿದ್ರು ಜಗತ್ತೇ. ಒಳ್ಳೆ ಕೆಲಸ ಮಾಡಲಿಕ್ಕೆ ಹೋಗಬಾರ್ದು. ಮಾಡಿದರೆ ಏನು ಬುದ್ಧಿ ಇಲ್ಲ ಅಂತಂತ ಆತ. ಏನು ಈ ಕಾಲದಲ್ಲಿ ಎಲ್ಲಿಗೆ ಯಾವ ಕಾಲದಲ್ಲಿ ಇದ್ದೀನಿ ನೀನೀಗ? ಬದುಕೋ ರೀತಿ ಅಲ್ಲ ಅಂತ ಹೇಳ್ಕೊಡು. ಬದುಕೋ ರೀತಿ ಅಲ್ಲ ಇದು.
ಹೀಗಿದ್ರೆ ಬದುಕಿದಾಗೆ ನಿಮ್ಮ ಮನೆ ಕಟ್ಟಿಸಿದಾಗೆ ಅಂತಾರಲ್ಲ ಹಾಗೆ. ಹೀಗಿದ್ರೆ ಉಪಯೋಗ ಇಲ್ಲ. ನಾವು ಹೇಳಿದಾಗ ಬದುಕಬೇಕು, ಬದುಕಿ ದಾರಿ ತಪ್ಪಬೇಕು ಅಂತ ಅರ್ಥ. ಸ್ವಾರ್ಥೇನ ವಂಚನ ಕೃತೆ ಜಗತಃ ಅಖಿಲಂಚ. ಈ ಜಗತ್ತ ಈ ಕಡೆ ಓದಬೇಕು, ಆ ಕಡೆ ಓದಬೇಕು. ಜಗತಃ ವಂಚನ ಕೃತೆ ಅಖಿಲಂ ಜಗತಃ, ಎಲ್ಲದೂ ಜಗತ್ತಿಗೆ ವಂಚನೆ ಆಗಿರಬೇಕು. ಧರ್ಮಾದಿ ಕಾರ್ಯಂ ಅಪಿ ಯಸ್ಯ ಬಹೋಪಹಿಷ್ಯಾತ್. ಧರ್ಮಾದಿ ಕಾರ್ಯಮಪಿ, ಧರ್ಮಾದಿಗಳನ್ನು ಮಾಡಬೇಕು. ಯಾತಕ್ಕೆ ಮಾಡಬೇಕು ಗೊತ್ತಾ? ಒಂದು ಕಪಟದಿಂದ ಮಾಡಬೇಕದು, ಜನ ನಂಬಿಸ್ಲಿಕ್ಕೋಸ್ಕರ ಮಾಡೋದೇ ಹೊರತು ಯಾವುದಕ್ಕಲ್ಲ, ನಿಜವಾಗ್ಲೂ ಮಾಡಬಾರದು. ಮಹೋಪಧಿ ಅಂದ್ರೇನು? ಮಹೋಪಧಿ ಅಂತ ಹೇಳಿದ್ರೆ ನಿಮಿತ್ತದಿಂದ ಮಾಡಬೇಕೇ ಹೊರತು ಧರ್ಮಕ್ಕೋಸ್ಕರ ಧರ್ಮ ಅಲ್ಲ, ಬೇರೆ ಕಾರಣಕ್ಕೋಸ್ಕರ ಧರ್ಮ. ಇದು ಅವರ ಕಾನ್ಸೆಪ್ಟ್. ಮಹೋಪಧಿಷ್ಯಾತ್ ಶ್ರೇಷ್ಠ ಸ ಏವ ನಿಖಿಲಾತ್ ಸುರದೈತ್ಯ ಸಂಘ. ಈ ರೀತಿ ಅವ್ರು ಹೆಚ್ಚೆಚ್ಚು ಮಾಡ್ತಾನೋ ತಾರತಮ್ಯದಲ್ಲಿ ದುಷ್ಟರಲ್ಲಿ ಜಾಸ್ತಿ ಆಗ್ತಾರೆ. ಸುರದೈತ್ಯ ಸಂಘಾತ್ ಶ್ರೇಷ್ಠ ನಿಖಿಲಾತ್ ಸುರದೈತ್ಯ ಸಂಘಾತ್ ಶ್ರೇಷ್ಠ. ದುರ್ಯೋಧನಾದಿಗಳು ಯಾರಿವರು? ದಿವೋತ್ತಮರು ಹೇಗೋ ಆಪೋಸಿಟ್ ಇವರಾದ್ರಿಂದ ಭಾರಿ ಶ್ರೇಷ್ಠರಾಗಬೇಕು. ವಂಚನೆಯೇ ಬದುಕಾಗಬೇಕು. ಸದ್ವೈವ ಯತ್ರ ಪರಮಂ ರಸುರಾಶ್ಚ ಪೂಜ್ಯಾ ಸ್ವಾರ್ಥೇನ ವಂಚನ ಕೃತೆ ಜಗತೋ ಅಖಿಲಂಚ ಧರ್ಮಾದಿ ಕಾರ್ಯಮಪಿ ಯಸ್ಯ ಮಹೋಪಧಿಷ್ಯಾತ್ ಶ್ರೇಷ್ಠ ಸ ಏವ ನಿಖಿಲಾತ್ ಸುರದೈತ್ಯ ಸಂಘಾತ್. ಈ ರೀತಿ ಮಾಡಿ ಶ್ರೇಷ್ಠನಾಗಬೇಕೇ ಹೊರತು ಬೇರೆ ರೀತಿ ಮಾಡಿ ಶ್ರೇಷ್ಠತ್ವ ಅಲ್ಲ. ಶ್ರೇಷ್ಠತ್ವ ಡೆಫಿನೇಷನ್ನೇ ಬೇರೆಯವರು. ಅರ್ಥ ಆಯ್ತಾ? ಶ್ರೇಷ್ಠದ ಕಾನ್ಸೆಪ್ಟೇ ಡಿಫರೆಂಟ್. ಈ ರೀತಿ ಇದ್ರೆ ಶ್ರೇಷ್ಠತ್ವ ಅಲ್ಲ. ಮೋಸ ಮಾಡಿದರೆ ಶ್ರೇಷ್ಠ, ವಂಚನೆ ಮಾಡಿದರೆ ಶ್ರೇಷ್ಠ, ಹೆಚ್ಚೆಚ್ಚು ಮಾಡಿದಷ್ಟು ಭಾರಿ ಶ್ರೇಷ್ಠ. ಈ ರೀತಿಯಾದ ಯೋಚನೆಯಲ್ಲಿರ್ತಾರೆ. ಧೃತರಾಷ್ಟ್ರನಿಗೆ ಗೊತ್ತಿಲ್ಲ ಯಾರಿಗೂ ಇದಿಷ್ಟು ಕೂಡ. ಅದಕ್ಕೆ ರಹ ಅಂತ ಹೇಳಿದರು, ಏಕಾಂತ ಗುಟ್ಟಾಗಿ ಹೇಳಿದರು. ಇದಕ್ಕೆ ಪ್ರಶ್ನೆ ಯಾವುದು? ಪ್ರಶ್ನೆ ಉತ್ತರ ಅದು. ಇಷ್ಟೆಲ್ಲ ನಡೆದವ್ರಿಗೆ ಗೊತ್ತಾಗಲಿಲ್ಲ ಅವರಿಗೆಲ್ಲ ಕೂಡ ಅಂತ ಕೇಳಿದರೆ, ಗೊತ್ತಾಗದಂತೆ ನೋಡ್ಕೊಂಡವು. ದೊಡ್ಡ ತಲೆ ಕೆಟ್ಟ ಮೇಲೆ ಆದರೆ ಯೋಚನೆ ಇಲ್ಲ. ಕೆಟ್ಟದ್ದು ಹೇಳ್ಕೊಡ್ಬೇಕಾದ್ರೆ ಇವತ್ತು ಅಷ್ಟೇ, ಎಷ್ಟೋ ಕಡೆ ಮೋಸ ಮಾಡಬೇಕಾದ್ರೆ ದೊಡ್ಡವರಿಗೆ ಗೊತ್ತಾಗೋದಿಲ್ಲ. ಡ್ರಗ್ಸ್ ತಗೋತಾರೆ, ಎಷ್ಟು ಜನ ಗೊತ್ತಾಗುತ್ತದು? ಗೊತ್ತಾಗೋದಕ್ಕಾಗಲಿ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ಆಗಲಿ. ಇದನ್ನೆಲ್ಲ ಓದ್ಕೋಬೇಕು. ಯಾತಕ್ಕೆ ಓದ್ಕೋಬೇಕು ಅಂದರೆ ಇದನ್ನು ಮಾಡಬಾರ್ದು ಅಂತ ಹೇಳೋದಕ್ಕೋಸ್ಕರ. ಕೆಟ್ಟದನ್ನು ತಿಳ್ಕೊಬೇಕಿಲ್ದವ್ರು ನಮ್ಗೆ ಏನು ಮಾಡೋಕ್ಕೆ ಬರಲ್ಲ. ಕೆಟ್ಟದ್ದು ಯಾವುದು ಗೊತ್ತೇನೆ ಆಗೋದು. ವಿಧಿ ಆಚರಿಸ್ಬೇಕಾದ್ರೆ ನಿಷಿದ್ಧ ಗೊತ್ತಿರಬೇಕು. ನಿಷೇಧ ಗೊತ್ತಿಲ್ಲದವ್ರೆ ವಿಧಿ ಮಾಡ್ಲಿಕ್ಕೆ ಬರೋದಿಲ್ಲ. ರೂಲ್ಸ್ ವೈಲೇಟ್ ಮಾಡ್ಬೇಕಾದ್ರೆ ಏನು ಮಾಡಬೇಕು? ಫಸ್ಟು ರೂಲ್ಸ್ ಗೊತ್ತಿರಬೇಕು. ವೈಲೇಟ್ ಮಾಡೋರು ರೂಲ್ಸ್ ತಿಳ್ಕೊತಾರೆ. ಒಳ್ಳೆಯವನು ರೂಲ್ಸ್ ತಿಳ್ಕೊತಾನೆ ಫಾಲೋ ಮಾಡಲಿಕ್ಕೆ, ಕೆಟ್ಟವನು ತಿಳ್ಕೊತಾನೆ ವೈಲೇಟ್ ಮಾಡಲಿಕ್ಕೆ. ಆ ದೃಷ್ಟಿಯಿಂದ ಅವರಿಗೂ ಧರ್ಮಶಾಸ್ತ್ರ ಗೊತ್ತು, ಇವರಿಗೂ ಧರ್ಮಶಾಸ್ತ್ರ ಗೊತ್ತು. ಅವರು ಎಜುಕೇಟೆಡ್, ಇವರು ಎಜುಕೇಟೆಡ್. ಎಜುಕೇಷನ್ ಏನು ಕೊಡೋದಿಲ್ಲ, ಸ್ವರೂಪ ಚೇಂಜ್ ಮಾಡೋದಿಲ್ಲ. ಎಜುಕೇಷನ್ ಎಂದು ಸ್ವರೂಪ ಚೇಂಜ್ ಮಾಡೋದಿಲ್ಲ. ಮತ್ತು ಕಾಯಿಸ್ತಾರೆ. ಹಾಲು ಕಾಯಿಸಿದ್ರೆ ಏನಾಗುತ್ತೆ? ಅದು ಕಾದ ಹಾಲಾಗುತ್ತೆ. ನೀರು ಕಾಯಿಸಿದ್ರೆ ಏನಾಗುತ್ತೆ? ಕಾದ ನೀರಾಗುತ್ತೆ ಹೊರತು ಹಾಲು ನೀರಾಗಲ್ಲ, ನೀರು ಹಾಲಾಗೋದಿಲ್ಲ. ಕಾಯಿಸೋದ್ರ ಉದ್ದೇಶ ಏನು? ಅದನ್ನು ಬಿಸಿ ಮಾಡೋದೇ ಹೊರತು ವಸ್ತು ಚೇಂಜ್ ಮಾಡೋದಲ್ಲ. ಆ ದೃಷ್ಟಿಯಿಂದ ಪಾಠ ಪ್ರವಚನ ಏನೇ ಮಾಡಿದರೂ ಕೂಡ ಯಾರಿಗೂ ಉಪಯೋಗ? ಅದರಿಂದ ಯೋಗ್ಯರಾಗಿದ್ದರಷ್ಟೇ. ಅಯೋಗ್ಯರಾಗಿದ್ದರೆ ಇನ್ನೂ ಡೇಂಜರಸ್ ಆಗ್ತದೆ. ಅವರು ಎಜುಕೇಟ್ ರಾಕ್ಷಸ ಅಂತ ಕರೀತಾರೆ. ಸಾಕ್ಷರ ವಿಪರೀತಾಶ್ಚೇತ್ ರಾಕ್ಷಸ ಏವ ಕೇವಲ. ಸಾಕ್ಷರಾಹ, ಅಕ್ಷರ ತಿಳಿದವರು ಆಪೋಸಿಟ್ ಆದರೆ ಈ ಕಡೆಯಿಂದ ಓದಿನ ಏನಾಗುತ್ತೆ? ಸಾಕ್ಷರ ರಾಕ್ಷಸ ಆಗುತ್ತೆ. ಗೊತ್ತಾಯ್ತಾ? ಇದು ಭಾಳ ಇಂಪಾರ್ಟೆಂಟ್. ಅದಕ್ಕೆಂದೂ ಕೂಡ ನಾವು ಎಜುಕೇಷನಲ್ಲಿ ಏನಿರಬೇಕು, ಯಾವಾಗಲೂ ಅಲ್ಲಿ ಪ್ಯೂರಿಟಿ ಮೇಂಟೈನ್ ಮಾಡಿದರೆ ಉಳಿದೆಲ್ಲ ಸರಿ ಇದೆ. ಅಲ್ಲೇ ಕೆಟ್ಟು ಹೋಗಿಬಿಟ್ರೆ ಆಹಾರ ಇದ್ದಾಗೆ. ಆಹಾರದ ದೋಷ ಹೇಗೆ ಆರೋಗ್ಯ ಕೆಡಿಸುತ್ತೋ, ವಿದ್ಯೆ ಎಂಬುದು ಮನಸ್ಸಿಗೆ ಆಹಾರ. ಕೆಟ್ಟ ವಿದ್ಯೆ ಬಂತು ಅಂದರೆ ಅವ್ರ ಮನಸ್ಸು ಹಾಳಾಗಿ ಹೋಗುತ್ತೆ. ಸಿದ್ಧಾಂತ ಇವತ್ತು ಎಷ್ಟೋ ಜನ ಏನಾಗಿದೆ, ಇವತ್ತು ಪೂರ್ವಪಕ್ಷ ತಿಳ್ಕೊಬೇಕಾದ ಖಂಡನೆ ಮಾಡಲಿಕ್ಕೆ, ಸಿದ್ಧಾಂತ ತಿಳ್ಕೊಬೇಕಾದ ಅನುಷ್ಠಾನ ಮಾಡಲಿಕ್ಕೆ. ಪೂರ್ವಪಕ್ಷ ತಿಳಿದೇ ಹೋದರೆ ಮೋಸಕ್ಕೊಳಗಾಗ್ತದೆ. ಕೂಟ ನೋಟ್ ಯಾವುದನ್ನು ಗೊತ್ತಿಲ್ಲದೆ ಹೋದರೆ ಸಾಚಾ ನೋಟ್ ಗೊತ್ತಾಗಲ್ಲ ನಮಗೆ. ಎರಡನ್ನೂ ತಿಳಿದಿರ್ಬೇಕು. ಅದು ಎರಡನ್ನೂ ತಿಳಿದರೆ ಮಾತ್ರ ಸಾಧನೆ ಮಾಡೋಕ್ಕಾಗೋದು. ಸತ್ಶಾಸ್ತ್ರ ಗೊತ್ತಿರಬೇಕು, ದುಶ್ಶಾಸ್ತ್ರನೂ ಗೊತ್ತಿರಬೇಕು. ಇವರು ನಾವು ದೂರ ಇಡ್ಲಿಕ್ಕಾಗೋದಿಲ್ಲ ಅದನ್ನ. ಗೊತ್ತಾಯ್ತು? ಆಹಾರದಲ್ಲಿ ಯಾವ್ದು ತಿನ್ನಕ್ಕೆ ಬರುತ್ತೆ, ಯಾವ್ದು ತಿನ್ನಬಾರದು ಅಂತ ಹೇಗೆ ಗೊತ್ತಿದೆಯೋ ಹಾಗೆ. ಏನು ಪ್ರಾಕ್ಟೀಸ್ ಅನುಷ್ಠಾನ, ಪ್ರಾಕ್ಟಿಕಲ್. ಸಂಧ್ಯಾವಂದನೆ ಮಾಡಬೇಕು ಅಂತ ಮಾಡಿದ ಅದು ಅನುಷ್ಠಾನ. ಸತ್ಯವನ್ನು ಹೇಳಬೇಕು ಅಂತ ಸತ್ಯ ಹೇಳಿದ ಅದು ಅನುಷ್ಠಾನ. ಗೊತ್ತಾಯ್ತಾ? ಊಟ ನೋಡಿದ ತಿಂದ ಅದು ಅನುಷ್ಠಾನ. ಯಾವುದನ್ನು ವ್ಯಕ್ತಿಯಲ್ಲಿ ನಡೆಸ್ತಾನೋ ಅದಕ್ಕೆ ಆಚಾರನ ಅನುಷ್ಠಾನ ಅಂತಾರೆ. ವಿಚಾರನ ಥಿಯರಿ, ಆಚಾರ ಪ್ರಾಕ್ಟಿಕಲ್. ಇವತ್ತು ಗೊತ್ತರಿ, ಆ ಏಕಾದಶಿ ಗೊತ್ತರಿ ಇವತ್ತು ಅಂತ ಹೇಳಿದ್ರೆ ತಿಂತ ಕೂತಿರ್ತಕ್ಕೆ ಗೊತ್ತರಿ, ಅದಕ್ಕೆ ತಿನ್ನೋದು ಅಷ್ಟು. ಒಂದು ಗೊತ್ತು ಅಂತ ಹೇಳಿ ಅದು ಹೆಮ್ಮೆಯಿಂದ ಹೇಳ್ತಾರೆ. ಅದು ಮೊದಲು ನೋಟ್ ಮಾಡ್ಕೊಂಡಿರ್ತಾರೆ, ಎಂಥ ಜಾಸ್ತಿ ತಿನ್ಬೋದು ಕೆಟ್ಟದು ಅಂತ ಹೇಳಿ. ನೋಡಿ ಇವತ್ತು ದೇವ್ರ ನೈವೇದ್ಯ ಇಲ್ಲ,
ಅವ್ರಿಗೆ ನಂಬರ್ ವಿಚಾರದಲ್ಲಿ ಅದು. ಇವತ್ತೇನು ಬೇಕಾದ್ರೂ ತಿನ್ನಿ ಅಂತ ಅವರೇ ಹೇಳಿಬಿಡ್ತಾರೆ, ಇವರು ಹಾಗೆ ಮಾಡ್ತಾರೆ. ದೇವರು ಇಲ್ಲ ಅಂತ ಹೇಳಿದ್ರೆ ದೇವರೇ ಹೇಳಿದ್ದು ಕೂಡ. ನೈವೇದ್ಯ ಇಲ್ಲ ಅಂದರೆ ನೈವೇದ್ಯ ಮಾಡಿದರೆ ಊಟ, ನೈವೇದ್ಯ ಇಲ್ಲ ಊಟ ಇಲ್ಲ ಅಂತ. ದೇವರಿಗೆ ಮಾತ್ರ ಇಲ್ಲ ಅಲ್ಲ, ನಮಗಿಲ್ಲ. ಆ ರೀತಿ ಎಜುಕೇಷನ್ ಬರದೆ ಹೋದರೆ ಕಷ್ಟ. ಏನು ಅದು ಮುಂದೆ ಅದು ಇದರದ್ದು ಧರ್ಮ ಗೊತ್ತಿದ್ರು ಮಾಡ್ಲಿಕ್ಕೆ ಬರೋದಿಲ್ಲ ಅಂತ, ಮಾಡ್ಲಿಕ್ಕೆ ಬರೋದಿಲ್ಲ ನನ್ನ ಕೈಲಿ. ನಾಮ್ಯ ಧರ್ಮಂ ನಚಮೇ ನಿವೃತ್ತಿ. ಆ ಧರ್ಮ ಗೊತ್ತು ಬಿಡ್ಲಿಕ್ಕಾಗೋದಿಲ್ಲ. ಇವತ್ತು ತುಂಬ ಜನ ಹಾಗೆ ತಾನೆ ಡಾಕ್ಟ್ರ್ ಹೇಳಿರ್ತಾರೆ ತಿನ್ನಬೇಡ, ಡಾಕ್ಟ್ರಿಗೆ ಗುಟ್ಟ ತಿನ್ನಕ್ಕೆ ಹೋಗ್ತಾರೆ, ಡಾಕ್ಟ್ರಿಗೆ ಮೋಸ ಹೋಗೋದಕ್ಕೆ. ವಾಸಿ ಆಗ್ಬೇಕಾದ್ರೆ ಡಾಕ್ಟ್ರಿಗೂ ಇವನಿಗೂ ವಾಸಿ ಆಗಬೇಕಾದದ್ದು, ಡಾಕ್ಟ್ರು ವಾಸಿ ಆಗಬೇಕು, ರೋಗ ಇವನಿಗೆ ವಾಸಿ ಆಗಬೇಕು. ಇವನಿಗೆ ಸದ್ಯಕ್ಕೆ ಡಾಕ್ಟ್ರು ನೋಡಲಿಲ್ಲ, ಔಷಧಿ ಕೆಟ್ಟ ತತ್ವೊಳಗೆ ಹೋಗಿ ಆಯ್ತಲ್ಲ ಈಗ. ಗೊತ್ತಾಯ್ತಾ? ಅಂದರೆ ಎಷ್ಟರ ಮಟ್ಟಿಗೆ ಅಂದರೆ ಡಾಕ್ಟ್ರನ್ನ ಉಪಯೋಗಿಸೋದು ಭಯಕ್ಕಲ್ಲ, ಒಳ್ಳೇದಕ್ಕೆ ಹೇಳ್ತಾರೆ ಅಂತ ಉಪಯೋಗಿಸ್ಬೇಕು ಹೊರತು ಭಯಕ್ಕೆ ಮಾಡೋದಲ್ಲ. ಶಾಸ್ತ್ರ ಹಾಗೆ, ಅದು ಎಜುಕೇಟ್ ಮಾಡ್ಲಿಕ್ಕಿರೋದೇ ಹೊರತು ಭಯ ಹುಟ್ಟಿಸಕ್ಕಲ್ಲ. ಭಯ ಪರಿಹಾರ ಆಗುತ್ತೆ ಅದರಿಂದ. ಇತ್ಯಾದಿ ಕುತ್ಸಿತ ತಮಾಂ ಜಗೃಹುಸ್ಮ ವಿದ್ಯಾಂ ಅಜ್ಞಾತ ಏವ ಧೃತರಾಷ್ಟ್ರ ಮುಖೈ ಸಮಸ್ತೈ ತೇಷಾಂ ಸ್ವಭಾವ ಬಲತೋ ರುಚಿತಾ ಚ ಸೈವ ವಿಸ್ತಾರಿತಾ ಚ ನಿಜ ಬುದ್ಧಿ ಬಲಾದತೋಪಿ. ಇತ್ಯಾದಿ, ಇದು ಮೇನ್. ಇದು ಇತ್ಯಾದಿ ಇದೇ ಮೊದಲಾದ ವಿಚಾರ ಸೇರಿಸಿ ಹೇಳಿದರು. ಕುತ್ಸಿತ ತಮಾಂ ಜಗೃಹು ಸ್ಮ ವಿದ್ಯಾಂ, ಕುತ್ಸಿತ ತಮಾಂ ವಿದ್ಯಾಂ ಜಗೃಹು. ಅವರು ಕೇಳಿದ್ರು ಗಟ್ಟಿಯಾಗಿ ಅಂತ ಫಾಲೋ ಮಾಡಿ ಗಟ್ಟಿ ಮಾಡಿಕೊಂಡ್ರು ಅದನ್ನು. ಇದೆಲ್ಲ ದೊಡ್ಡವ್ರಿಗೆ ಗೊತ್ತಾಗಲಿಲ್ಲ. ಅಜ್ಞಾತ ಏವ ಧೃತರಾಷ್ಟ್ರ ಮುಖೈ ಸಮಸ್ತೈ, ಧೃತರಾಷ್ಟ್ರ ಮೊದಲಾದ ಹಿರಿಯರಿಗೆ ವಿಷಯ ಗೊತ್ತೇ ಆಗಲಿಲ್ಲ. ಇವತ್ತು ನಡೀತಿರೋದು ಆ್ಯಕ್ಚುಲಿ ಹಾಗೇನೆ. ದೊಡ್ಡವರಿಗೆ ನಡೀತಾನೆ, ಸ್ಕೂಲಿಗೆ ಕಳಿಸಿರ್ತಾರೆ, ಯಾವುದೋ ಒಬ್ಬ ಮೇಷ್ಟ್ರು ಯಾವುದೋ ಸಬ್ಜೆಕ್ಟು ದೇವರಿಲ್ಲ ಅಂತ ಪಾಠ ಮಾಡ್ತಾರೆ. ವಿಷಯ ಅಲ್ಲೇ ಅಲ್ಲ ಅದು ಅವನಿಗೆ. ಆ್ಯಕ್ಚುಲಿ ಅನ್ಕನ್ಸರ್ನ್ಡ್ ಅದು. ತಾನು ಭಾರಿ ಮಾಡರ್ನ್ ಅಂತ ತೋರಿಸೋದಕ್ಕೋಸ್ಕರ ಇಂಥದ್ದೆಲ್ಲ ಬೆಸ್ಟ್ ಮನೆ ಒಂದು ಹುಡುಗರು ಹೇಳ್ತಾ ಇರ್ತಾರೆ, ದೇವರಿಲ್ಲ ಅಂತ ಹೇಳಿಬಿಟ್ರು, ಭೀಮಸೇನ ಪಾತ್ರ ಸರಿ ಇಲ್ಲ ಅಂತ ಬೈದರು. ಅದು ಸಬ್ಜೆಕ್ಟೇ ಅಲ್ಲ ಫಸ್ಟ್. ಅದು ಹೇಳಿದ್ದು ಸುಳ್ಳು, ಅದು ಅಸಂಬದ್ಧವಾಗಿ ಹೇಳಿದ್ದು. ಇವ್ರು ಹುಡುಗರು ಏನು ಪಾಪ ಮೇಷ್ಟ್ರು ಹೇಳಿದ್ಮೇಲೆ ಸರಿ, ಈ ಥರ ಭಾವನೆ ಬಂದ್ಬಿಡುತ್ತೆ. ಅವ್ರು ಯಾರು ಹೇಳಿದ್ರೆ ಕೇಳಲ್ಲ, ಮೇಷ್ಟ್ರು ಹೇಳಿದ್ದಾರೆ ಇಷ್ಟರ ಮಟ್ಟಿಗೆ ಹುಟ್ಟಿಸ್ಬಿಡ್ತಾರೆ. ಅದು ಯಾಕೆ ಅನ್ಕನ್ಸರ್ನ್ ಮಾತಾಡಬೇಕು? ಅಸಂಬದ್ಧ ವಿಚಾರ, ತಪ್ಪು ವಿಚಾರ ಬೇರೆ. ಸರಿಯಾದ ವಿಚಾರನೂ ಸಂಬಂಧ ಇಲ್ಲದವ್ರು ಹೇಳಕ್ಕೆ ಬರೋದಿಲ್ಲ. ಅಸಂಬದ್ಧ ವಿಚಾರ ಯಾತಕ್ಕೆ ಹೇಳಬೇಕು? ಅಜ್ಞಾತ ಏವ ಧೃತರಾಷ್ಟ್ರ ಮುಖೈ ಸಮಸ್ತೈ ತೇಷಾಂ ಸ್ವಭಾವ ಬಲತಃ ರುಚಿತಾಚ ಸೈವ. ಅವರಿಗೆ ಹಿಡಿಸ್ತು. ಈಗ ಸ್ವಭಾವ ಬಲತಃ ಅವ್ರ ಸ್ವಭಾವ ಯಾವುದೇ ಇರ್ತೋ ಅದು ಅವರಿಗೆ ಟೇಸ್ಟ್, ಅವರಿಗೆ ಏನಾಗುತ್ತೆ, ಭಾಳಷ್ಟು ಹಿಡಿಸುತ್ತೆ. ಒಳ್ಳೆಯವರಿಗೆ ಒಳ್ಳೆ ವಿಷಯ ಹಿಡಿಸೋ ಹಾಗೆ ಕೆಟ್ಟವರಿಗೆ ಕೆಟ್ಟ ವಿಷಯ ಹಿಡಿಸುತ್ತೆ. ಅವ್ರು ಹಿಡಿಸಿತ್ತು ಅವರಿಗೆ. ಸ್ವಭಾವ ಬಲತಃ ರುಚಿತಾಚ ಸೈವ ವಿಸ್ತಾರಿತ. ಅವ್ರು ಇನ್ನೂ ಎಕ್ಸ್ಪ್ಯಾಂಡ್ ಮಾಡ್ಕೊಂಡ್ರು ಅದನ್ನು. ಒಂದು ಬೀಜ ಹಾಕಿದ್ರೆ ಏನಾಗುತ್ತೆ, ದೊಡ್ಡ ಮರ ಆಗಿ ಬೆಳೆಯುತ್ತಲ್ಲ. ಒಳ್ಳೆ ಜಾಗದಲ್ಲಿ ಹಾಕಿದರೆ ಇವ್ರಿಗೆ ಹಾಗಾಯಿತು. ಜ್ಞಾನಿ ಯೋಗ್ಯರಿಗೆ ಒಬ್ಬ ಒಳ್ಳೆ ಹುಡುಗ ಬುದ್ಧಿವಂತ ಸ್ವಲ್ಪ ಹೇಳ್ತಾನೆ, ಮೇಷ್ಟು ಅಂತ ಬೆಳೆಸ್ತಾನೆ. ಎಷ್ಟೊಂದ್ರೆ ನೋಡ್ತಿರ್ತೀವಿ ಪೇಪರಲ್ಲಿ, ಇಂಜಿನಿಯರ್ ಸ್ಟೂಡೆಂಟ್ಸು ಹೊಸ ಇದು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಗೊತ್ತಾಯ್ತಾ? ಇನ್ನೊರು ಕೋರ್ಸೇ ಮುಗಿಸಿಲ್ಲ. ಗೊತ್ತಾಯ್ತಾ? ಒಳ್ಳೆ ರಿಸರ್ಚ್ ಮಾಡಿ ಇನ್ನೋವೇಟಿವ್ ಆಗಿತ್ತು, ಒಂದು ವಂಡರ್ ಮಾಡಿ ಹಾಕ್ಬಿಟ್ಟಿರ್ತಾರೆ. ಅವ್ನು ಯಾಕೆ ಅವನಿಗೆ ಗೊತ್ತಿದ್ದ ವಿಚಾರ ಇಲ್ಲಿ ಗೊತ್ತಾದ ತಕ್ಷಣ ಬುದ್ಧಿಯಿಂದ ಏನು ಮಾಡ್ದ ಅವನು, ಬೆಳೆಸ್ಕೊಂಡ. ಅದು ಕೆಟ್ಟ ವಿದ್ಯೆನೂ ಹಾಗೆ ಬೆಳೆಯುತ್ತೆ, ಒಳ್ಳೆ ವಿದ್ಯೆನೂ ಹಾಗೆ ಬೆಳೆಯುತ್ತೆ. ಅದಕ್ಕೆ ಮನನ ಅಂದರೆ ಹಾಗೆ, ಯೋಗ್ಯತೆ ತಕ್ಕಂತೆ ಮನನ ಮಾಡಿದಾಗ ಅದು ಹೆಚ್ಚೆಚ್ಚು ಮುಖ ತೋರಿಸುತ್ತದೆ. ಪೂಜ್ಯಾ ಸ್ಯಾತ್ ಶ್ರೇಷ್ಠ ಸ ಏವ ನಿಖಿಲಾತ್ ಸುರದೈತ್ಯ ಸಂಘ. ಇವತ್ತು ದ್ರೋಣಾಚಾರ್ಯ ಹೇಳ್ಕೊಟ್ರು, ಅರ್ಜುನ ತಿಳ್ಕೊಂಡ. ಅರ್ಜುನ ಸ್ವರೂಪದಲ್ಲಿ ದ್ರೋಣಾಚಾರ್ಯಗಿಂತ ಶ್ರೇಷ್ಠ. ಬೃಹಸ್ಪತಿ ಅವತಾರ, ಇಂದ್ರದೇವರ ಅವತಾರ ಜಾಸ್ತಿ ಮಾಡಿಕೊಂಡ ಅದನ್ನು. ಅರ್ಥ ಆಯ್ತಾ? ಎಷ್ಟರ ಮಟ್ಟಿಗೆ ಅವ್ರನ್ನೇ ಗೆಲ್ಲೋಷ್ಟ್ರ ಮಟ್ಟಿಗೆ ಪ್ರಸಂಗ ಬಂದರೆ ಅವ್ರ ಮೇಲೆ ಬಿಡ್ಬೋದು, ಗೆಲ್ಲಬಹುದು. ಗೌರವ ಇದೆ, ಆ ವಿಚಾರ ಬೇರೆ. ಶಕ್ತಿ ಜಾಸ್ತಿ ಆಗಿದೆ. ಅರ್ಥ ಆಯ್ತಾ? ಅಂತ ಅಸ್ತ್ರ ಇಬ್ಬರಿಗೂ ಗೊತ್ತಿಲ್ಲದ ಅಸ್ತ್ರ ಗೊತ್ತಿತ್ತ ಆತನೇ. ಕೃಷ್ಣ ಹೇಳ್ಕೊಂಡ್ರೆ ಅಸ್ತ್ರಗಳು ಬೇರೆ ಇತ್ತಲ್ಲ. ದ್ರೋಣಾಚಾರ್ಯ ಗೊತ್ತಿಲ್ಲದ ಅಸ್ತ್ರ ಅಲ್ಲಿ ತಿಳ್ಕೊಂಡಿದ್ದ. ಇದೆಲ್ಲ ತಿಳ್ಕೊಂಡ್ರೆ ಹೆಸರಿಗೆ ಶಿಷ್ಯನಾದರೂ ಕೂಡ ಪ್ರಾಧಾನ್ಯ ಯಾರಿಗೆ ಬಂತು? ಶಿಷ್ಯನಿಗೆ ಬಂತು, ಗುರುಗಳಿಗಿಂತ. ಅವರೇ ಹೇಳ್ತಾರೆ, ಶ್ರಮೇಷ್ಠ ಅವರೇನೆ, ನನಗಿಂತ ಗ್ರೇಟ್ ಇದ್ದ ನಮ್ಮ ಶಿಷ್ಯ ಅಂತೇಳಿ. ಆ ಥರ ಆಗ್ಬೋದು. ನಿಖಿಲಾತ್ ಸುರದೈತ್ಯ ಸಂಘ ಇತ್ಯಾದಿ ಕುತ್ಸಿತ ತಮಾಂ ಜಗೃಹುಸ್ಮ ವಿದ್ಯಾಂ ಅಜ್ಞಾತ ಏವ ಧೃತರಾಷ್ಟ್ರ ಸುಖೈ ಸಮಸ್ತೈ ತೇಷಾಂ ಸ್ವಭಾವ ಬಲತಃ ರುಚಿತಾ ಚ ಸೈವ ವಿಸ್ತಾರಿತಾ ಚ ನಿಜ ಬುದ್ಧಿ ಬಲಾದ ಅಥೋಪಿ. ನಿಜ ಬುದ್ಧಿ ಬಲ ಅಂದ್ರೇನು? ಸಹಜವಾದ ಬುದ್ಧಿ ಬಲದಿಂದ ತುಂಬ ಹೆಚ್ಚು ಮಾಡಿಕೊಂಡ್ರು. ಯಾವುದು? ದ್ವಾಪರ ಅಂತ ಹೆಸರು. ಕಲಿ ಇವನು, ದ್ವಾಪರ ಅವನು. ನಾಸ್ತಿಕ್ಯ, ಮಿಥ್ಯಾಜ್ಞಾನಕ್ಕೆ ದುರ್ಯೋಧನ, ಕಲಿ. ಎರಡನೇ ಅಧ್ಯಾಯದಲ್ಲಿ ಬಂತಾಗಲೇ, ಎರಡನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ, ನಿಜ ಬುದ್ಧಿ ಬಲಾದತೋಪಿ ಸಂಪೂರ್ಣ ದುರ್ಮತಿ ರಥೋ ಧೃತರಾಷ್ಟ್ರ ಸೂನು
ತಾತಪ್ಯಮಾನ ಹೃದಯೋ ನಿಖಿಲಾನ್ಯಹಾನಿ ದೃಷ್ಟ್ವಾ ಶ್ರಿಯಂ ಪರಮಿಕಾಂ ವಿಜಯಂಚ ಪಾರ್ಥೇಶು ಆಹೇದಮಿತ್ಯ ಪಿತರಂ ಸಹಸೌ ಬಲೇನ. ಏನಾದ ದುರ್ಯೋಧನ ಈಗ ಸಂಪೂರ್ಣ ದುರ್ಮತಿ, ಗೊತ್ತಾಯ್ತಾ? ಆಚಾರ ಬಗ್ಗೆ ಹೇಳ್ಬೇಕಾದ್ರೆ ಸಂಪೂರ್ಣ ಪ್ರಮತಿ ಅಂತ ಕರೀತಾರೆ. ಮಧ್ವದಲ್ಲಿ ಸಂಪೂರ್ಣ ಪ್ರಮತಿ, ಪೂರ್ಣ ಪ್ರಮತಿ ಕರೆದಿದ್ದಾರೆ. ಇವರು ಸಂಪೂರ್ಣ ದುರ್ಮತಿ. ಯಾಕೆ ಜೀವೋತ್ತಮ ಆಪೋಸಿಟ್ ಜೀವಾಧಮ ಆದ್ದರಿಂದ ಕರೆಕ್ಟಾಗಿ ತಪ್ಪು ತಿಳ್ಕೊಂಡಿದ್ದಾರೆ. ಸಂಪೂರ್ಣ ದುರ್ಮತಿ ರಥೋ ಧೃತರಾಷ್ಟ್ರ ಸೋನು ತಾತಪ್ಯಮಾನ ಹೃದಯ ನಿಖಿಲಾನಿ ಅಹಾನಿ. ನಿಖಿಲಾನಿ ಅಹಾನಿ, ಬರೀ ಗೋಳಾಟ ಗೋಳಾಟ. ಯೋ ಎಷ್ಟು ಮುಂದೆ ಬರ್ತಿದ್ದಾರಲ್ಲ ಅವರು. ಧೃತರಾಷ್ಟ್ರ ಸೋನು ತಾತಪ್ಯಮಾನ ಹೃದಯ, ಬೆಂದು ಹೋಗ್ತಕ್ಕಂಥ ಹೃದಯ ಅಂದರೆ ಮನಸ್ಸಿಲ್ಲಿ. ನಿಖಿಲಾನಿ ಅಹಾನಿ, ಹಗಲು ರಾತ್ರಿ ಅದೇ ಯೋಚನೆ. ಯಾತಕ್ಕೆ? ದೃಷ್ಟ್ವಾ ಶ್ರಿಯಂ ಪರಮಿಕಾಂ ವಿಜಯಂತ ಪಾರ್ಥೇಶು. ಪಾರ್ಥೇಶು ಪಾಂಡವರಲ್ಲಿ ಪರಮಿಕಾಂ ಶ್ರಿಯಂ ದೃಷ್ಟ, ಅಪಾರವಾದ ಸಂಪತ್ತನ್ನು ನೋಡಿ. ಇವರ ರಾಜ ಈಗ ಧರ್ಮರಾಜ, ಯುವರಾಜನಾಗಿದ್ದು ಫುಲ್ ಆತ್ಮೀಯ ಚಾರ್ಜ್. ಈಗ ಅಂಥ ಸಂಪತ್ತು ಬಂತವರಿಗೆ ವಿಜಯಂಚ ದಿಗ್ವಿಜಯ ಮಾಡ್ಕೊಂಡು ಬಂದಿದ್ದಾರೆ ನೋಡಿ. ಪಾರ್ಥೇಶು, ಬಹುವಚನ, ಪಾರ್ಥೇಶು ಅಂದ್ರೆ ಅರ್ಥ ಎಲ್ಲ ಕುಂತಿ ಮಕ್ಕಳಿಗೆಲ್ಲ ಏನು ಹೆಸರು? ಪೃಥಾಕೆ ಹೆಸರು. ಎಲ್ಲರೂ ಕೌಂತೆಯರೇ, ಅದು ಅರ್ಥ ಆಗುತ್ತೆ. ಎಲ್ಲರೂ ಪಾರ್ಥನೆ. ಕನ್ನಡದಲ್ಲಿ ಏನಾಗಿದೆ, ಪಾರ್ಥನ ಅರ್ಜುನ ಮಾತ್ರ ಅಂತಾಗಿದೆ. ತುಂಬ ಜನಕ್ಕೆ ತಿಳಿದವರು ಅದರಲ್ಲಿ ಸರಿ ತಿಳ್ಕೊಂಡಿರ್ತಾರೆ. ಹೆಚ್ಚು ಜನ ತಪ್ಪು ತಿಳ್ಕೊಂಡಿರ್ತಾರೆ. ಪಾರ್ಥ ಅಂತಷ್ಟು ಅರ್ಜುನ ಅಂತೇಳಿ ಅಲ್ಲ. 5 ಜನ ಪಾಂಡವರು ಪಾರ್ಥನೆ. ಕುಂತಿ ಮಕ್ಕಳಾಗಿದ್ದಕ್ಕೆ 3 ಜನ, ಕುಂತಿ ಬೆಳೆಸಿದ್ದಕ್ಕೆ ಉಳಿದವರು. ಕುಂತಿ ಕಾಪಾಡಿದ್ದಾಳಲ್ಲ ಈಗ, ಅವ್ರ ಹೆಸರು ಪಾರ್ಥ. 5 ಜನನೂ ತಗೋಬೇಕಾಗ, ಮುಖ್ಯವಾಗಿ 3 ಜನ. ಇನ್ನೂ ಶ್ರೇಷ್ಠ ಪಾರ್ಥ ಅಂದರೆ ಯಾರೋ? ಭೀಮಸೇನೇ ಮುಖ್ಯ. ದಾಶರಥಿ ಅಂತಷ್ಟು ಯಾರು ನೆನಪಾಗ್ತಾರೆ? ರಾಮದೇವರು. 4 ಜನರು ದಾಶರಥಿ ಆದರೂ ಕೂಡ ಫಸ್ಟ್ ದಾಶರಥಿ ಅದು ರಾಮನೇ. ಆ ರೀತಿಯಲ್ಲಿ ಫಸ್ಟ್ ಪಾಂಡವ ಅಂದರೆ ಭೀಮ, ಫಸ್ಟ್ ಪಾರ್ಥ ಅಂದರೆ ಭೀಮ, ಅನಂತರ ಅರ್ಜುನ, ಅನಂತರ ಧರ್ಮರಾಜ. ಈ ಕ್ರಮದಲ್ಲಿ ಏನೋ ಹೌದು ಕರೆ ತಪ್ಪು ಹೇಳಿ. ಭೀಮನು ಪಾರ್ಥ ಆ ಪ್ರಸಂಗ ಅರ್ಜುನ ಹೇಳಿದ್ರು. ಕೌಂತೆಯ ಅಂತ ಕರೆದಿದ್ದಾರೆ, ಉಳಿದವ್ರು ಕೌಂತೆಯ ಅಂತ ಕರೆದಿಲ್ಲ ಕೃಷ್ಣ. ಆ ರೀತಿ ಯಾವುದು ಫಸ್ಟ್ ಪಾರ್ಥ ಅಂದರೆ ಫಸ್ಟ್ ಪಾರ್ಥ ಅವರು. ಕುಂತಿಯ ಮಕ್ಕಳಲ್ಲಿ ನಂಬರ್ 1 ಅಂತ ಅರ್ಥ. ಸೆಕೆಂಡ್ ಪಾರ್ಥ ಅರ್ಜುನ. ಲೋಕದೊಳಗೆ ಫಸ್ಟ್ ಪಾರ್ಥ ಆದಮೇಲೆ ಸೆಕೆಂಡ್ ಪಾರ್ಥ ನ್ಯಾಚುರಲಿ ಬರ್ತಾರೆ. ಧರ್ಮರಾಜ್ ಬಿಟ್ಟು ಅರ್ಜುನ ತಗೋಬೇಕು, ಆಮೇಲೆ ಯುಧಿಷ್ಠಿರ. ಇದ್ರ ವಯಸ್ಸಿನಲ್ಲಿ ತಗೊಂಡ ಧರ್ಮರಾಜ್ ಮೊದಲು ತಗೋಬೇಕು. ಯೋಗ್ಯತೆಯಲ್ಲಿ ಫಸ್ಟ್ ಭೀಮ, ವಯಸ್ಸಿನಲ್ಲಿ ಫಸ್ಟ್ ಧರ್ಮರಾಜ. ಮೆರಿಟ್ ಹೇಳಿದ ಆಲ್ಫಾಬೆಟಿಕಲ್ ಲಿಸ್ಟ್ ಬೇರೆ, ಅಟೆಂಡೆನ್ಸ್ ಲಿಸ್ಟ್ ಬೇರೆ, ರಿಸಲ್ಟ್ ಅನೌನ್ಸ್ ಮಾಡೋದು ಬೇರೆ. ರಿಸಲ್ಟ್ ಮಾಡಿದ್ರೆ ಅಟೆಂಡೆನ್ಸ್ ಅವ್ರ ಹೆಸರೇ ಇಲ್ಲದೆ ಇರೋದಿಲ್ಲ. ಅವ್ರು ಫೇಲ್ ಆಗಿಬಿಟ್ಟೆ, ಹೆಸರೇ ಇಲ್ಲ. ಆಲ್ಫಾಬೆಟಿಕಲಿ ಬರೋದಿಲ್ಲ ರಿಸಲ್ಟ್, ಇದರಲ್ಲಿ ಬರುತ್ತೆ. ಅಟೆಂಡೆನ್ಸ್ ಲಿಸ್ಟ್ ರೋಲ್ ಕಾಲ್ ಮಾತ್ರ ಫಾಸ್ಟ್ ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ಅಂದರೆ ಲಾಸ್ಟಿಗೆ ಇರ್ಬೋದು, ಗೊತ್ತಾಯ್ತಾ? ಭಾರಿ ದೊಡ್ಡ ಹೆಸರು ಮೊದಲಿಗೆ ಇರ್ಬೋದು. ಅದರಿಂದ ಅದು ಇಂಪಾರ್ಟೆಂಟ್ ಅಲ್ಲ. ಅದಕ್ಕೆ ಆಲ್ಫಾಬೆಟಿಕಲಿ ತೊಗೊಂಡಾಗ ಹಾಕೋ, ವಯಸ್ಸಿನಲ್ಲಿ ತೊಗೊಂಡಾಗ ಧರ್ಮರಾಜ ಫಸ್ಟ್ ಬರ್ತಾನೆ, ಯೋಗ್ಯತೆ ತಗೊಂಡ ಭೀಮಸೇನ ಫಸ್ಟ್ ಬರ್ತಾನೆ. ಆಮೇಲೆ ಸೆಕೆಂಡ್ ಕೂಡ ಬರಲ್ಲ ಧರ್ಮರಾಜ, ಥರ್ಡೇ ಬರೋದು. ಸೆಕೆಂಡ್ ಅರ್ಜುನ, ಥರ್ಡ್ ಧರ್ಮರಾಜ. ಸಂಪೂರ್ಣ ದುರ್ಮತಿರಥೋ ಧೃತರಾಷ್ಟ್ರ ಸೋನು ತಾತಪ್ಯಮಾನ ಹೃದಯ ನಿಖಿಲಾನಿ ಅಹಾನಿ ದೃಷ್ಟ್ವಾ ಶ್ರಿಯಂ ಪರಮಿಕಾಂ ವಿಜಯಂತ್ಯ ಪಾರ್ಥೇಶು ಆಹ ಇದಂ ಏತ್ಯ ಪಿತರಂ ಸಹ ಸೌಬಲೇನ. ಪಿತರಂ ಏತ್ಯ ಅಪ್ಪನ ಹತ್ರ ಹೋದ ಧೃತರಾಷ್ಟ್ರನ ಹತ್ರ, ಒಬ್ಬನೇ ಹೋಗಲಿಲ್ಲ. ಸೌಬಲೇನ ಸಹ, ಶಕುನಿ ಸಮೇತ. ಸೌಬಲ ಅಂತ ಯಾತಕ್ಕೆ ಹೆಸರು ಅವನಿಗೆ? ಸುಬಲ ಅಂತ ಅವರ ಅಪ್ಪನ ಹೆಸರು, ಅದಕ್ಕೆ ಸೌಬಲ ಅಂತ ಹೆಸರು. ಕುಂತಿಗೆ ಗಾಂಧಾರಿಗೆ ಸೌಬಲಿ ಅಂತ ಹೆಸರು. ಇಬ್ಬರು ಅಣ್ಣ ತಂಗಿಗೆಲ್ಲ ಅವರು. ಆದ್ದರಿಂದಾನೆ ಸೌಬಲಿ ಸೌಬಲ, ಅವ್ರು ಸ್ತ್ರೀಲಿಂಗ, ಇದು ಪುಲ್ಲಿಂಗ. ಏನ ಇಬ್ಬರಿಗೂ ಅದೇ ಆಗಿತ್ತು. ಅವ್ರಿಗೆ ಕರ್ಕೊಂಡು ಹೊರಟ, ಅವನಿಗೆ ಸಪೋರ್ಟ್. ಸುಬಲ ಅಪ್ಪ, ಇವನು ಸೌಬಲ, ಗೊತ್ತಾಯ್ತಾ? ಮಗಳಾಗಿದ್ದು ಸೌಬಲಿ. ಕಣಿಕನೀತಿ ಇಷ್ಟೊತ್ತು ಕೇಳಿದ್ದೇನು? ಎಲ್ಲಿ ಯೋಚನೆ ಮಾಡ್ತಿದ್ರೆ ಬೇರೆ ಕಡೆ ಇಲ್ಲ. ಕಣಿಕ ಹೇಳಿದ್ದಕ್ಕೆ ಕಣಿಕ ನೀತಿ ಅಂತ ಕರೀತಾರೆ. ವಿದುರ ಹೇಳಿದ್ದಕ್ಕೆ ವಿದುರ ನೀತಿ, ಕಣಿಕ ಹೇಳಿದ್ದಕ್ಕೆ ಕಣಿಕ ನೀತಿ. ಅವ್ನು ಹೇಳಿದ ಕೆಟ್ಟ ನೀತಿ. ನಾವು ಕೆಟ್ಟ ನೀತಿ ಅಂದರೆ ಸಿಟ್ಟು ಬರುತ್ತೆ. ಕಣಿಕ ನೀತಿ ಮಾಡ್ತಾರೆ ಅಂದರೆ ದೊಡ್ಡ ತಿಳ್ಕೊಂಡ್ಬಿಡ್ತಾರೆ. ಅದನ್ನ ಹೇಳಬೇಕಾಗಿಲ್ಲ. ಯಾವ್ದು ಯುಗಧರ್ಮ ಅಲ್ಲ, ಅವ್ರು ಯುಗದ ಟೆಕ್ಸ್ಟ್ ಬುಕ್ ಇರೋದು ಹಾಗೆ ಅವ್ರದ್ದು, ಅವ್ರ ಟೆಕ್ಸ್ಟ್ ಬುಕ್ಕು. ಯುಗಧರ್ಮ ಅಂತ ಹಾಗಿರಬಾರ್ದು ನಾವು. ಯುಗಧರ್ಮ ಇದ್ರೂ ಕೂಡ ಅದು ಅನುಷ್ಠಾನ ಮಾಡಬೇಕು ಅಂತಲ್ಲ,
ರಾತ್ರಿ ಕತ್ಲಿರುತ್ತೆ ಧರ್ಮ, ಆದರೆ ನಾವು ಕತ್ಲಲ್ಲಿ ಓಡಾಡಬೇಕು ಅಂತ ಅರ್ಥ ಅಲ್ಲ. ಏನು ಮಾಡಬೇಕು? ಬೆಳಕು ತಗೊಂಡೇ ಓಡಾಡಬೇಕು. ಇದು ಎಚ್ಚರ. ಇದು ಯುಗ ಧರ್ಮ ಅಂದರೆ ಎಚ್ಚರಿಕೆ ಕೊಡ್ಲಿಕ್ಕೆ. ಹೇಳ್ತಾರೆ ಹಾರ್ಶ್ ಶೂಕರು ಕೇರ್ಫುಲ್ ಅಂದರೆ ಮುಂದೆ ಹೋಗಬೇಡ ಅಂತ ಅರ್ಥ ಅಲ್ಲ, ಅದು ಹುಷಾರಾಗಿ ಹೋಗು ಅಂತ ಅರ್ಥ. ಕಲಿಯುಗ ರಾತ್ರಿ ಯುಗ ಆದ್ದರಿಂದ ಕೇರ್ಫುಲ್ ಆಗಿರಿ. ಇದು ಯುಗ ಧರ್ಮ ಅಂತ ಹೇಳಿ ಕೆಲವು ಯುಗ ಧರ್ಮದ ಕೃತಿಗೆ ಫಾಲೋ ಮಾಡಬೇಕು ಅಂತ ಅರ್ಥ. ಇಲ್ಲಿ ಫಾಲೋ ಮಾಡಬಾರದು ಅಂತ ಅರ್ಥ. ಯುಗ ಧರ್ಮ ಅಗೇನೆಸ್ಟ್ ಫಾಲೋ ಮಾಡಬಾರದು. ತೇಷಾಂ ಸ್ವಭಾವ ಫಲತೋ ರುಚಿತಾಚ. ಹೋದವನು ಧೃತರಾಷ್ಟ್ರನ ಹತ್ರ ಹೋದ, ಶುರು ಮಾಡಿದ ಹೇಳೋದಕ್ಕೆ. ಇವತ್ತಿಂದ ಒಂದು ಧೃತರಾಷ್ಟ್ರ ಮೈಂಡ್ ಪೊಲ್ಯೂಟ್ ಮಾಡ್ತಾನೆ. ಇಷ್ಟು ದಿವಸ ಏನಾಗಿರಲಿಲ್ಲ, ಔಟ್ ಆ್ಯಂಡ್ ಔಟ್ ಆಗಿ ಓಪನ್ ಆಗಿ ಈ ರೀತಿ ಮಾತಾಡಿರಲಿಲ್ಲ. ಈ ಸ್ಥಿತಿ ಬಂದಮೇಲೆ ಶುರು ಮಾಡಿದೆ ಮಾತಾಡಲಿಕ್ಕೆ. ಸಂಪೂರ್ಣ ದುರ್ಮತಿ ರಥೋ ಧೃತರಾಷ್ಟ್ರ ಸೂನು ತಾತಪ್ಯಮಾನ ಹೃದಯೋ ನಿಖಿಲಾನ್ಯಹಾನಿ ದೃಷ್ಟ್ವಾ ಶ್ರಿಯಂ ಪರಮಿಕಾಂ ವಿಜಯಂಚ ಪಾರ್ಥೇಷು ಆಹೇದಮೇತ್ಯ ಪಿತರಂ ಸಹ ಸೌಬಲೇನ ಜ್ಯೇಷ್ಠಸ್ಯ ತೇಪಿ ಹಿ ವಯಂ ಹೃದಯ ಪ್ರಜಾತಾಃ ನಾರ್ಹತ್ವಮೇವ ಗಮಿತಾ ಭವತೈವ ರಾಜ್ಯೇ ಭ್ರಾತುಃ ಕನೀಯಸ ಉತಾಪಿ ಹಿ ದಾರಜಾತಾ ಅನ್ಯಶ್ಚ ರಾಜ್ಯ ಪದವೀಂ ಭವತೈವ ನೀತಾಃ. ಅದು ಮಾತನ್ನು ಹೇಗೆ ಸಂಗ್ರಹ ಮಾಡಿದ್ದಾರೆ ನೋಡಿ, ಡಿಟೇಲೇ ಬರುತ್ತೆ ಮಹಾಭಾರತ ಎಲ್ಲ. ಅದು ಎಸೆನ್ಸ್ ಎಲ್ಲ ಹೇಳ್ತಾರೆ ಏನು ಅಂತೆ. ಶುರು ಮಾಡಿದ ಅವನು, ಏನಿದು ಅನ್ಯಾಯ ನೋಡಿದೆಯಾ ಅಂತ ಹೇಳ್ತಾನೆ. ಏನದು? ಜ್ಯೇಷ್ಠಸ್ಯ ತೇಪಿ ಹಿ ವಯಂ ಹೃದಯ ಪ್ರಜಾತಾಃ. ಒಂದೊಂದೇ ಅವನಿಗೆ ಕ್ಯಾಚ್ ಆಗಬೇಕು ಪಾಯಿಂಟ್ಗಳು. ನೀನು ಜ್ಯೇಷ್ಠ. ಯಾಕೆ? ಧೃತರಾಷ್ಟ್ರ, ಪಾಂಡು, ವಿದರ 3 ಜನದಲ್ಲಿ ಯಾರು ಜ್ಯೇಷ್ಠ? ನೀನು ಜ್ಯೇಷ್ಠ. ಫಸ್ಟ್ ಪಾಯಿಂಟ್ ಇದು. ಅವನು ಹೊಡೆದ ಮಾಡಬೇಕು. ತೇಪಿ ಹಿ ವಯಂ ಹೃದಯ ಪ್ರಜಾತಾಃ. ನಾವು ನಿನ್ನ ಸ್ವಂತ ಮಕ್ಕಳು. ಅರ್ಥ ಆಯ್ತಾ? ನೀನು ಜ್ಯೇಷ್ಠ, ನಾವು ನಿನ್ನ ಸ್ವಂತ ಮಕ್ಕಳು. ಆದರೆ ಪಾಂಡವರು ಜ್ಯೇಷ್ಠರಲ್ಲ, ಆಮೇಲೆ ಹುಟ್ಟಿದವರು. ಮತ್ತು ಸ್ವಂತ ಮಕ್ಕಳಲ್ಲ. ಎಲ್ಲಿಂದ ಬಂದವರು? ಮಂತ್ರದಿಂದ ಬಂದವರು. ಹೇಗೆ ಪಾಯಿಂಟ್ ಮಾಡುತ್ತಲ್ಲ, ಎಷ್ಟೋ ಸರ್ತಿ ಮಾಡ್ತಾರೆ. ನಮ್ಮವರಲ್ಲ ಅಂತ ಹೇಳೋದಕ್ಕೆ ಕಾರಣ ಕೊಡೋದಿಲ್ಲ. ಆ ರೀತಿ ಕಾರಣ ಕೊಟ್ಟವರು. ಹೃದಯ ಪ್ರಜಾತಃ ಔರಸ ಪುತ್ರ ಅಂತ ಅರ್ಥ. ನಾರ್ಹತ್ವಮೇವ ಗಮಿತ. ನೋಡಿದ್ದಾರೆ ಹಣೆ ಬರ. ಜ್ಯೇಷ್ಠ ನೀನು, ನಿನ್ನ ಮಕ್ಕಳು ನಾವು, ಸ್ವಂತ ಮಕ್ಕಳು. ನಮಗೆ ರಾಜ್ಯ ಇಲ್ಲ. ನೀನೇ ಮಾಡಿದ ಕೆಲಸ ಇದೆ. ಯಾರಿಗೆ ಕೊಟ್ಟು? ಅವರಿಗೆ ಕೊಟ್ಟೀನಿ. ಗೊತ್ತಾಯ್ತಾ? ನಿಖಿಲಾನ ಗಮಿತ ಭವತೈವ ರಾಜ್ಯೇ ಭವತಾ ಏವ ರಾಜ್ಯೇ ಭಾತುಹು ಕನೀಯ ಸಹ. ಅವನ ತಮ್ಮ ಮತ್ತೆ ದಾರಜಾತಾಹ. ಅವರೆಲ್ಲ ಯಾರು? ಕುಂತಿ ಮಕ್ಕಳಷ್ಟೇ, ಪಾಂಡವನ ಮಕ್ಕಳಲ್ಲ ಅವನು ವಾದ. ಗೊತ್ತಾಯ್ತಾ? ಯಾಕೆ? ಇದರಿಂದ ಹುಟ್ಟಿದಾರಲ್ಲ. ವಾಸ್ತವವಾಗಿ ಒಪ್ಕೊಂಡ್ಮೇಲೆ ಅವ್ರ ಮಕ್ಕಳೇ. ಹಾಗಿದ್ರೆ ವಿಚಿತ್ರ ವೀರ ಕಡೆ ಅವರಪ್ಪನ ಮಗ ಅಲ್ಲ. ಹಾಗಿದ್ರೆ ವಿಚಿತ್ರ ವೀರನ ಮಗ ಇದ್ದಾನಲ್ಲ ಧೃತರಾಷ್ಟ್ರ, ಸ್ವಂತ ಮಗ ಅಲ್ಲ. ಹಾಗಿದ್ರೆ ಇವರ ಅಪ್ಪನೇ ಸ್ವಂತ ಮಗ ಅಲ್ಲ ಆ ಲೆಕ್ಕದಲ್ಲಿ. ಅದು ಅಲ್ಲಿ ಇಲ್ಲ. ಇದು ಮಾತ್ರ ತಗೋತಾರೆ ನೋಡಿ, ತನ್ನ ಪಾಯಿಂಟ್ ಮಾತ್ರ ತಗೋತಾರೆ. ಬಟ್ ಇಲ್ಲಿ ಬಂದ ಈಗ ಏನು ಹಿಂದೆ ಬಿಟ್ಬೇಡೋಣ, ಈಗೇನು ತಗೋಣ ಅಂತ. ನಾರ್ಹತ್ವಮೇವ ಗಮಿತಾಃ ಭವತೈವ ರಾಜ್ಯೇ ಭ್ರಾತುಃ ಕನೀಯಸ ಉತಾಪಿ ಹಿ ದಾರಜಾತಾಃ ಅನ್ಯಶ್ಚ ರಾಜ್ಯ ಪದವಿಂ ಭವತೈವ ನೀತಾಃ. ಜೊತೆಗೆ ನೀನೇ ಕೊಟ್ಟಿ ಅವರಿಗೆ ರಾಜ್ಯ ಪದವಿಯನ್ನು. ನೀನೇ ಕೊಟ್ಟಿದ್ದು. ಯಾರು? ನೀನೇ. ಅವ್ರು ತಗೊಂಡಿಲ್ಲ, ನೀನೇ ಕೊಟ್ಟಿರೋದು. ಬೈತಲ್ಲ ಎದುರಿಗೆ, ನಿಮ್ಮಿಂದನೇ ಆಯ್ತು ಅಂತ ಬೈಯೋದಿಲ್ಲ. ತಿಗೋದು ಹೇಳ್ತಾರಲ್ಲ, ಆ ರೀತಿ ಹೇಳೋದಲ್ಲ. ಭವತೈವ ನೀತಾಃ ಜ್ಯೇಷ್ಠಸ್ಯ ತೇಪಿ ಹಿ ವಯಂ ಹೃದಯ ಪ್ರಜಾತಾಃ ನಾರ್ಹತ್ವಮೇವ ಗಮಿತಾ ಭವತೈವ ರಾಜ್ಯೇ ಭ್ರಾತುಃ ಕನೀಯಸ ಉತಾಪಿ ಹಿ ದಾರಜಾತಾಃ ಅನ್ಯಶ್ಚ ರಾಜ್ಯ ಪದವೀಂ ಭವತೈವ ನೀತಾಃ. ಜಾತಾಃ, ನೀತಾಃ ಅವೆಲ್ಲ ಗಮಿತಾಃ. ಎಷ್ಟು ಹೃದಯ ಪ್ರಜಾತಾಃ, ಎಷ್ಟು ವಿಧಿತ ಪದಗಳು ಹಾಗೇನೆ. ಹೃದಯ ಪ್ರಜಾತ, ಗಮಿತ, ದಾರಜಾತ, ನೀತಾಃ, ಭವತ. ಪ್ರಾಸಗಳು ಬರ ಹಾಗೆ ಅದೆಲ್ಲ ಓದ್ತಾ ಹೋದ್ರೆ ಸ್ವಾರಸ್ಯ ಪದಗಳ ಸ್ವಾರಸ್ಯ ಗೊತ್ತಾಗುತ್ತೆ. ಎಲ್ಲ ಕೂಡ ಹಾಗೆ. ಶ್ರೋತು ಮತ್ತೆ ತೇ ಇದೆ, ಮತ್ತೆ ಎಷ್ಟು ಕಡೆ ತಾವು ಎಷ್ಟು ತಕಾರ ಉತಾ ಇದೆ. ಮಗನ ಏನು ತೋರಿಸ್ತಾರೆ ಅದನ್ನ? ತಕಾರ ಅನುಪ್ರಾಸ ಅಂತದ್ದು. ತಕಾರ ಅನುಪ್ರಾಸ ಅಂದ್ರೆ ಏನು? ಯಾವ ಲೆಟರ್ ರಿಪೀಟ್ ಆಗುತ್ತೋ ಅನುಪ್ರಾಸ ಅಂತ ಕರೀತಾರೆ. ರಿಪೀಟ್ ಆಗ್ತಾ ಹೋಗೋದು. ಅದು ಕಾಂತಾರಗೆ ಹೇಕಲ ಕಾಂತಾರ ಟದ್ವದನ ಕಾಂತಾಲ ಕಾಂತಕ ಶರಂ ಓದಿದ್ದೀವಿ ದಶಾತರಸದಲ್ಲಿ. ಹಾಗೆ ಖಂಡಿ ಬಹುದ್ದೋಲ ಡಿಂಡಿ ಜೃಂಭಣಸು ಚಂಡಿ ಕೃತೋದತಿ ಮಹಾ. ಅದು ಕೆಲವು ಸರ್ತೆ ಪದನೇ ರಿಪೀಟ್ ಆಗ್ಬೋದು, ಕೆಲವು ಸರ್ತೆ ಅಕ್ಷರ ರಿಪೀಟ್ ಆಗ್ಬೋದು. ಇದರಲ್ಲಿ ಅಕ್ಷರ ರಿಪೀಟ್ ಮಾಡಿದ್ದಾರೆ. ಅಕ್ಷರ ಅನುಪ್ರಾಸ, ತಕಾರಾಕ್ಷರ ಅನುಪ್ರಾಸ. ಇದು ಯಶೋದಾಟಿ ಅಲ್ಲ, ಅದು ಎಕ್ಸಾಂಪಲ್ ಕೊಟ್ಟಿದ್ದು. ಇದು ಯಶೋದಾಟಿ ಅಲ್ಲ. ಇದು ಅದು ಪೂರ್ತಿ ಯಮಕ. ಅದು ಯಮಕ, ಅದು ಅನುಪ್ರಾಸ ಅಲ್ಲ, ಯಮಕ. ಅನುಪ್ರಾಸದಲ್ಲಿ ಯಮಕ ಇದೆ. ಯಮಕ ಇದ್ದ ಸಾಮಾನ್ಯ ಅನುಪ್ರಾಸ ಇರಲೇಬೇಕು. ರಾಜ್ಯಂ ಮಹಚ್ಚ ಸಮವಾಪ್ಸ್ಯತಿ ಧರ್ಮ ಸೂನು
ತ್ವತ್ತೋಥವ ಅನುಜಬಲಾತ್ ಪ್ರಸಭಂ ವಯಂತು ದಾಸಾ ಭವೇಮ ನಿಜತಂತುಭಿರೇವ ಸಾಕಂ ಕುಂತೀಸುತಸ್ಯ ಪರತೋಪಿ ತದನ್ವಯಸ್ಯ. ಹಾಗೆ ಮಾತಾಡ್ತಾನೆ ನೋಡಿ. ರಾಜ್ಯಂ ಮಹಚ್ಚ ಸಮವಾಪ್ಸ್ಯತಿ ಧರ್ಮಸೂನು ತ್ವತ್ತಃ ಅಥವಾ ಅನುಜಬಲಾತ್ ಪ್ರಸಭಂ ವಯಂ ತು ದಾಸಾಹ ಭವೇಮ ನಿಜತಂತುಭಿಃ ಏವ ಸಾಕಂ ಕುಂತೀಸುತಸ್ಯ ಪರತಃ ಅಪಿ ತದನ್ವಯಸ್ಯ. ರಾಜ್ಯಂ ಮಹಚ್ಚ ಸಮವಾಪ್ಸ್ಯತಿ ಧರ್ಮಸೂನು. ರಾಜ್ಯ ಕೊಟ್ಟು ಯುವರಾಜನಾದ ಮುಂದೆ ಮಹಾರಾಜನೂ ಆಗ್ತಾನೆ ಅಂತ ಹೇಳಿದರು. ಗೊತ್ತಾಯ್ತಾ? ಆ ಊರಿಗೆ ಬಂದು ಇವರಿಗೂ ಹೊರತಾನೆ ನಾಳೆ ಅಂತ ಹೇಳೋದಿಲ್ಲ. ಈಗ ಮುಂದೆ ಮಹಾರಾಜನೂ ಆಗ್ತಾನೆ. ಅದಕ್ಕೆ ಮಹಚ್ಚ, ಯುವರಾಜನಾದ ಅವನು ಮುಂದೆ ಮಹಾರಾಜನಾಗೇ ಆಗ್ತಾನೆ. ಯಾತಕ್ಕೆ ಅಂದರೆ ನೀನೇ ಮಾಡಿದ್ದೀಯಲ್ಲ, ನೀನೇ ಮಾಡಿದ್ದೀ ಒಂದು. ಮುಂದೆ ಏನಾಗುತ್ತೆ? ಅನುಜ ತ್ವತ್ತಃ ಅಥವಾ ಅನುಜ ಬಲ. ಇಬ್ಬರು ಒಳ್ಳೆ ತಮ್ಮಂದಿರಿದ್ದಾರೆ ಭೀಮಾರ್ಜುನರು. ಅವ್ರ ಬಲ ಇದೆ. ನೀನು ಈ ಕಡೆ ಕೊಡ್ತೇವ್ರು, ಆ ಕಡೆ ಕೊಡಿಸೋರು ಇದ್ದಾರೆ. ನಮ್ಮ ಗತಿ ಏನು ಈ ಮಧ್ಯೆ ಅಂತ ಕೇಳ್ತಾನೆ. ಕೊಡೋದು ನೀನು, ಕೊಡಿಸೋದು ಅವರು. ಇಬ್ಬರು ಬೆಳೀತಾ ಹೋಗ್ತಾರೆ. ನಮ್ಮ ಗತಿ ಏನಾಗಬೇಕೀಗ? ಬಲ ಅನುಜ ಬಲ ಪ್ರಸವಂ ವಯಂತು. ಪ್ರಸವಂ ಅವ್ರಿಗೆ ಕಿತ್ಕೊಂಡ್ಬಿಡ್ತಾರೆ. ಇದೇನು ಉಳಿಯೋದೇ ಇಲ್ಲ. ನಮ್ಮ ಮನೆ ಬಾರ ಏನಾಗತ್ತಾಗ? ದಾಸಾಭವೇಮ ನಿಜತಂತುಭಿರೇವ ಸಾಕಂ. ನಾವೆಲ್ಲ ಏನಾಗ್ತೇವೆ ಪಾಂಡವರಿಗಾಗ? ದಾಸರಾಗ್ತೇವೆ. ಇದೇ ಟೆಕ್ನಿಕ್ ಉಪಯೋಗಿಸಿದ್ದು ಮಂಥರೆ ಕೂಡ. ರಾಮ ರಾಜನಾದರೆ ನಿನ್ನ ಮಗ ಭರತ ದಾಸನಾಗ್ತಾನೆ, ನೀನು ದಾಸನ ತಾಯಿ ಆಗ್ತಿ. ರಾಮ ಕೌಸಲ್ಯ ಮಹಾರಾಜನ ತಾಯಿ ಆಗ್ತಾಳೆ. ಗೊತ್ತಾಯ್ತಾ? ಇದೇ ಟೆಕ್ನಿಕ್. ಅವಳು ಅಲಕ್ಷ್ಮಿ, ಇವನು ಕಲಿ. ಗಂಡ ಹೆಂಡತಿ ಇಬ್ಬರು ಕೂಡ, ಇಬ್ಬರದು ಸೇಮ್ ಪ್ರೊಸೀಜರ್, ಅಪ್ರೋಚ್ ಇಬ್ಬರದು ಒಂದೇ. ಬುದ್ಧಿ ಹಾಕಿ ಕೆಡಿಸ್ತಾರೆ ಅಂದರೆ ಬುದ್ಧಿ ಕೆಡಿಸೋ ರೀತಿಯೇ ಹಾಗೆ. ಎಷ್ಟೋ ಮನೇನ ಹಾಳು ಮಾಡಿಬಿಡ್ತಾರೆ. ಗೊತ್ತು, ಸರಿಯಾಗಿರ್ತಾರೆ ಎಲ್ಲರೂ ಪಾಪ. ಯಾರೋ ಒಬ್ಬನು ಬರ್ತಾನೆ, ಹೇಳ್ತಾನೆ, ಏನ್ರಿ ಇಷ್ಟು ಜನ ಅಂತಿದ್ರಿ, ನಿಮ್ಮ ಮನೆ ಬಾರ ಇಷ್ಟೇನಾ? ದೊಡ್ಡವರಲ್ವ ನೀವೀಗ? ಸ್ವಲ್ಪ ಮರ್ಯಾದೆ ಬೇಡ ನಿಮಗೆ? ಇದೇ ಇವರೇ ಕಳಿಯೋಕ್ಕೆ ಶುರು ಮಾಡ್ತಾರೆ ಮರ್ಯಾದೆನ ಮಾಡಿ. ಮನೆ ಹಾಳು ಮಾಡಿ ಎಷ್ಟೋ ಜನ ನೋಡಿ. ಸುಮ್ಮನೆ ಅವ್ನು ಏನು ಹೇಳಿರೋದಿಲ್ಲ. ಅವ್ನು ಬೇರೆ ಹೇಳ್ತಾನೆ ಗೊತ್ತಾ? ನಮ್ಮ ಅಣ್ಣ ನಾ ಹೇಳಿದ ಕೇಳ್ಬೇಕು ಬಿದ್ದಿದ್ದಾನೆ ಅಂತ ಹೇಳ್ತಾನೆ ಗೊತ್ತು ಬೇರೆ ಕಡೆಗೆ. ಸುಳ್ಳೆ ಏನು ಇಲ್ಲೇ ಇಲ್ಲ. ಅದು ಇವ್ರು ಹಾಗೆ ಹೇಳ್ತಾನ, ಒಂದು ಕೈ ನೋಡ್ತೇನೆ ಅಂತ ಶುರು ಮಾಡ್ತಾನೆ. ಎಷ್ಟೋ ಜನ ಮನೆ ಪೂರ್ತಿ ಹಾಳು ಮಾಡಿಬಿಡ್ತಾನೆ ಸುಮ್ಮನೆ. ಅದೇ ಕೆಲಸ, ಬೇರೆ ಕೆಲಸ ಇರೋದಿಲ್ಲ ಅವರಿಗೆ. ಇವು ದುರ್ಯೋಧನ ಮೈಂಡ್ ಹಾಗೆ ಮೊದಲೇ ಇರೋದು ಹಾಗೆ. ಅವನು ಕಣಿಕ ನೀತಿ ಕಲ್ತ್ಕೊಂಡ್ಬಿಟ್ಟಿದ್ದಾನೆ, ಶಕುನಿ ಅದನ್ನು ಮಾಡಿದ್ದಾನೆ, ಇವನು ಬೆಳೆಸ್ಕೊಂಡಿದ್ದಾನೆ. ಹೇಳ್ತಾನೆ, ಸಾಕಂ ಕುಂತೀಸುತಸ್ಯ ಪರತೋಪಿ. ನಾವು ಬರೀ ನಾವು ದಾಸರಾಗೋದಿಲ್ಲ, ನಿಜ ತಂತು ನಮ್ಮ ಸಂತತಿ ಪೂರ್ತಿ ಅವ್ರ ಮಕ್ಕಳು ರಾಜರಾಗ್ತಾ ಹೋಗ್ತಾರೆ, ನಮ್ಮ ಮಕ್ಕಳು ದಾಸರಾಗ್ತಾ ಹೋಗ್ತಾರೆ. ನೋಡಿದೆ ಹಣೆ ಬರ. ಇದಕ್ಕೆಲ್ಲ ನೀನು ಕಾರಣ. ಮಾಡಿದ್ದ್ಯಾರು ಫಸ್ಟ್? ಇದಕ್ಕೆ ನೀನೇ ಕಾರಣ ಅಂತ ಹೇಳ್ತಾರೆ. ಈ ಸಾಕಂ ಕುಂತೀಸುತಸ್ಯ ಪರತೋಪಿ ತದನ್ವಯಸ್ಯ. ಒಟ್ಟು ವಂಶ ಪಾರಂಪರ್ಯ ದಾಸರಾಗ್ತೇವೆ ನಾವು, ವಂಶ ಪಾರಂಪರ್ಯ ರಾಜರಾಗ್ತಾರೆ. ಅದಕ್ಕೆ ಮುಖ್ಯ ಕಾರಣ ನೀನು. ಅನಂತರ ಅವ್ರ ತಮ್ಮಂದ ಸಹಾಯ ಮಾಡ್ತಾರೆ. ಅವ್ರು ಹೇಳೋ ರೀತಿಯಲ್ಲಿ ಏನು ಅಪ್ಪ ಅಮ್ಮ ಮರ್ಯಾದೆನೇ ಇಲ್ಲ, ಆ ರೀತಿ ಮಾತಾಡ್ತಾನೆ. ಮತ್ತೆ ಅವ್ನು ಮುಂದೆ ನೋಡಿ ಎಷ್ಟು ಟ್ರಿಕ್ ಉಪಯೋಗಿಸ್ತಾನೆ. ಇಷ್ಟೆಲ್ಲ ಮಾತಾಡಿ ಆಮೇಲೆ ಹೇಳ್ತಾನೆ, ನಾತ್ಮಾರ್ಥಮಸ್ತಿ ಮಮ ದುಃಖಂ ಅಥಾತಿ ಶುದ್ಧ ಲೋಕ ಪ್ರಸಿದ್ಧ ಯಶಸಃ ತವ ಕೀರ್ತಿ ನಾಶಃ ಅಸ್ಮನ್ ನಿಮಿತ್ತ ಇತಿ ದುಃಖಮತೋ ಹಿ ಸರ್ವೇ ಅಪೀಚ್ಛಾಮ ಮರ್ತು ಮಥನಃ ಕುರು ಚಾಪ್ಯನುಜ್ಞಾಂ. ಇದು ಅವ್ರ ಮನಸ್ಸು ಪೂರ್ತಿ ಇನ್ನೂ ಮಾಡ್ತಾನೆ. ಹೇಳ್ತು, ಇಷ್ಟಾದ್ರೂ ನಮಗೇನು ತೊಂದರೆ ಇಲ್ಲ. ಅವ್ರು ಹೇಳೋದು ನಮಗೇನು ತೊಂದರೆ ಇಲ್ಲ, ನಮ್ಗೆ ದುಃಖ ಆಗೋದಿಲ್ಲ. ನಿನ್ನ ಹಣೆ ಬಾರ ನೋಡಿ ಅಂತ ಹೇಳ್ತಾರೆ. ನಿನ್ನ ಮರ್ಯಾದೆ ಹೋಗುತ್ತಲ್ಲ ಅಂತೇಳಿ, ನಿನ್ನ ಮರ್ಯಾದೆ. ಜನ ಬೈಕೊಂಡು ಹೇಳ್ತಾರೆ, ಮಕ್ಕಳನ್ನ ದಾಸರ ಮಾಡಿಬಿಟ್ಟ ಧೃತರಾಷ್ಟ್ರ ಅಂತೇಳಿ. ಇದನ್ನು ಕೇಳಕ್ಕೆ ನಮ್ಮ ಕೈಲಿ ಆಗಲ್ಲ ಅಂತ ಹೇಳ್ತಾರೆ. ಯಾರು ಒಂದೇ ಇಲ್ಲ, ಸುಳ್ಳು ಇವರೇ ಅಂತ ಇರೋದು, ಯಾರು ಒಂದೇ ಇಲ್ಲ ಅವರು ಅಂತ. ಎಂತ ಅಪ್ಪ ನಿಮ್ಮಪ್ಪ ಕೈಲಿ ಚೊಂಬು ಕೊಟ್ಟ ಅಂತ ಹೇಳೋದಿಲ್ಲ. ನಿಮ್ಮಪ್ಪ ಈ ರೀತಿ ಮಾಡ್ತಾ ಇರ್ತಾರೆ. ಇಲ್ಲಿದ್ದರೆ ಕಲ್ಪನೆ ಮಾಡ್ತಾರೆ. ಅದು ಹೇಗೆ ಮೈಂಡ್ ಪೊಲ್ಯೂಟ್ ಮಾಡಬೇಕು. ಇದೆಲ್ಲ ಓದಿದಾಗ ನಮ್ಗೆ ಎಚ್ಚರ ಏನು ಗೊತ್ತಾ? ಈ ರೀತಿ ಮಾಡೋರು ಇರ್ತಾರೆ, ಇದಕ್ಕೆಲ್ಲ ಬಲಿ ಆಗಬಾರ್ದು ಅಂತ ತಿಳ್ಕೊಬೇಕು. ಇಂಥವ್ರು ಇರ್ತಾರೆ ಯಾವಾಗಲೂ ಕೂಡ. ಅದನ್ನು ನಾವು ಮೊದಲೇ ಅರ್ಥ ಮಾಡ್ಕೊಬಿಟ್ರೆ ಏನಾಗ, ಓ ಇವನು ಅಂಥವನು ಅಂತ ಗುರುತಾಗ್ಬಿಡುತ್ತೆ. ಈಲ್ಡಾಗ ತಪ್ಪುತ್ತಾಗ ಮೋಸ್ಕಾರ ಹುಷಾರ ಬೋಲ್ಡ್ ಹಾಕಿಬಿಟ್ರೆ ಆಗ ಹಾಗೆ. ನಾತ್ಮಾರ್ಥಮಸ್ತಿ ಮಮ ದುಃಖಂ. ನೋಡಿ, ಮಮ ದುಃಖಂ ಆತ್ಮಾರ್ಥಂ ನ, ನನಗಾಗಿ ದುಃಖ ಪಡೋದಿಲ್ಲ ನಾನು. ಆದರೆ ಅತಿ ಶುದ್ಧ ಲೋಕ ಪ್ರಸಿದ್ಧ ಯಶಸ್ಸಃ. ಎಷ್ಟು ಒಳ್ಳೆಯವು ನೀನು, ಎಂಥ ಪುಣ್ಯಾತ್ಮ, ಎಂಥ ಅತಿಶುದ್ಧ ನೀನು. ಲೋಕದಲ್ಲಿ ಎಷ್ಟು ಕೀರ್ತಿ ಇದೆ ನನಗೆ. ಅದು ಕೀರ್ತಿ ಹಾಳಾಗೋಗುತ್ತಾ ನೋಡಿದ್ಯಾ? ಮಕ್ಕಳಿಗೆ ಕೈ ಕೊಟ್ಟ ಅಂತ ಹೇಳಿದರೆ ಒಳ್ಳೇದಾಗತ್ತೆ ನನಗೆ. ಅದಕ್ಕೆ ಸಂಕಟ ಅಷ್ಟೇ. ಇಲ್ಲ ನಾವೇನು ಬಿಡಿ ಆರಾಮಾಗಿರ್ತೀವಿ. ಏನು ಆರಾಮಾಗಿ ಎಲ್ಲಿದ್ದಾರೆ? ಆರಾಮಾಗಿ ಸುಳ್ಳೆ. ಕೀರ್ತಿನಾಶ ಯಶಸ್ಸಃ. ನೋಡಿ, ಎರಡೂ ಬಂತೀಗ. ಯಾಕೆ? ಆಮೇಲೂ ಬೈತಾರೆ ಅಂತ ಅರ್ಥ. ಈಗ ಬೈತಾರೆ, ಆಮೇಲೂ ಬೈತಾರೆ. ಈಗ ಹೋದರೆ ಕೀರ್ತಿನಾಶ, ಮುಂದೆ ಹೋದರೆ ಯಶೋನಾಶ. ಎರಡೂ ಆಗ್ತಾ ಇದೆ.
ಯಾಕೆ ಈಗ ನಮ್ಗೆ ಹೋಯ್ತು, ವಂಶ ಪಾರಂಪರ್ಯ ಹೋಯ್ತು, ಮುಂದೆ ಯಾವಾಗಲೂ ಬೈತಾರೆ. ನಮ್ಮ ಮುತ್ತಾತನ ಕಾಲದಲ್ಲಿ ಆಗಿದ್ರು ಮಹಾನುಭಾವ ಮಾಡಿದ್ದು ಅಂತ ಬೈತಾರೆ. ಅದು ಯಶಸ್ಸು ಹೋಗಲಿಲ್ಲ, ಆಗ ಜಡನಾಶನ ಆಗ್ತಾ ಇದೆ. ಪ್ರತ್ಯಕ್ಷತಃ ಅಪ್ರತ್ಯಕ್ಷತಃ ಎರಡು ರೀತಿ ನಾಶ ಆಗೋದ್ರಿಂದ ಅದನ್ನ ನೋಡೋಕೆ ನಮ್ಮ ಕೈಲಾಗಿ ನಿಮ್ಮ ಅಪ್ಪ ಅಲ್ಲ ಪಾಪ, ನಮ್ಮಪ್ಪನ ಜನ ನೋಡಿದ್ರೆ ನಮ್ಗೆ ಎಷ್ಟು ದುಃಖ ಆಗೋದಿಲ್ಲ ಅಂತ ಹೇಳ್ತಾರೆ. ಇನ್ನು ಕೀರ್ತಿ ನಾಶ ಮಾಡ್ತಾರೆ ಇವರು. ಆ್ಯಕ್ಚುಲಿ ಇವನಿಂದ ಕೀರ್ತಿ ನಾಶ ಆಗಿತ್ತು. ಧೃತರಾಷ್ಟ್ರ ಮಕ್ಕಳು ಕೆಟ್ಟವರು ಅಂತಾಗಿದ್ದು ಅದಕ್ಕೋಸ್ಕರ ಇವರಿಂದ. ಅರ್ಥ ಆಯ್ತಾ? ಅಂದ್ರೆ ಕೀರ್ತಿ ನಾಶ ಮಾಡೋ ಕೆಲಸ ಮಾಡ್ತಾ ಗೊತ್ತಾಯ್ತಾ, ಬಾಳಿ ಕೀರ್ತಿ ತಂದ್ಕೊಡ್ತೀನಮ್ಮ ಮಾತಾಡ್ತಾ. ಇದು ಮೋಸಗಾರರು ಮಾಡೋ ರೀತಿ. ಡಬಲಿಂಗ್ ಅಂತ ಬರುತ್ತಲ್ಲ, ದುಡ್ಡು ಡಬಲ್ ಮಾಡ್ತೀರಿ ಅಂತೇಳಿ ಇರೋದನ್ನು ಕಿತ್ಕೊಂಡು ಹೋಗ್ತಾರೆ. ಇರೋ ಸಾಮಾನೆಲ್ಲ ಕೊಟ್ಬಿಡಿ, ಹಿತ್ತೆ ಸಾಮಾನು ಕೊಟ್ಬಿಡ ಗೋಡ್ ಮಾಡ್ತೀವಿ ಅಂತೇಳಿ ಏನೋ ಮಾಡ್ಲಿಕ್ಕೋ ಎಲ್ಲ ನಾಶ ಮಾಡಿ ಹೋಗ್ತಾರೆ. ಹಾಂ, ಅದೇ ಹೋಗ್ತಾರೆ ಬಿಸಾಕಿ ಇವನೊಬ್ಬನ ಬಿಸಾಕಿದರೆ ಉಳಿದವರೆಲ್ಲ ಬದುಕ್ತಾರೆ. ಒಬ್ಬನ ಇಟ್ಕೋತಿರೋದೇ ಎಲ್ಲ ಹೋದ್ರು. ಅಸ್ಮನ್ ನಿಮಿತ್ತ ಇದ್ದು ಇದೆಲ್ಲದ ಕಾರಣ ನಾವಾಗಬಾರ್ದು. ನಿನ್ನ ಕೀರ್ತಿರಾಜ ನಾವು ಕಾರಣ ಆಗಬಾರ್ದು. ಅಸ್ಮಿನ್ ನಿಮಿತ್ತ ಐತಿ ದುಃಖಂ, ಅದಕ್ಕೆ ಭಾಳ ದುಃಖ ಆಗುತ್ತೆ ನನಗೆ. ಅಥೋ ಹಿ ಸರ್ವೇಪಿ ಇಚ್ಛಾಮಹ, ಏನು ತೀರ್ಮಾನ ಮಾಡಿದ್ವಿ ಗೊತ್ತಾ ಈಗ? ಹೇಗೆ ಸ್ಟೆಪ್ ಬರ್ತಾರೆ ಇದೆಲ್ಲ. ಯಾವಾಗ ನಾವು ಇದ್ರೆ ತಾನೇ ಮೋಸ ಮಾಡಿ ನಾವು ಸತ್ತೋಗ್ಬಿಡ್ತೀವಿ. ಎಲ್ಲರೂ ಕೂಡ ಆರಾಮಾಗಿರೋ. ನೀನು ಸತ್ತವ್ರು ಅನೌನ್ಸ್ ಮಾಡಿ ಸಾಯ್ತಾರಾ? ಅನೌನ್ಸ್ ಮಾಡ್ತಾರೆ ಸುಳ್ಳು ಅಂತ ಅರ್ಥ. ಎಷ್ಟೋ ಜನ ನಿಜವಾಗ್ಲೂ ಆತ್ಮಹತ್ಯೆ ಮಾಡ್ಕೊಂಡು ಹೇಳೋದಿಲ್ಲ. ಯಾವಾಗ ಆತ್ಮಹತ್ಯೆ ಮಾಡ್ಕೊಂಬೋದಿಲ್ಲ ಅವರು. ಈ ಹುಡುಗರು ಕೊಲ್ತಾರೆ, ಅವ್ರು ಸಾಯೋದಿಲ್ಲ ಅವರು. ಯಾಕಂದ್ರೆ ಅವ್ರ ಉದ್ದೇಶನೇ ಬೇರೆ ಇರೋದು. ದುಃಖಂ ಅಥೋ ಹಿ ಸರ್ವೇಪಿ ಇಚ್ಛಾಮಹ ಮರ್ತುಂ, ನಾವು ಸಾಯಲಿಕ್ಕೆ ಇಷ್ಟಪಡ್ತೇವೆ. ಅಥ ನಹ ಕುರು ಸ್ವಾಪ್ಯ, ಅದಕ್ಕೆ ದಯವಿಟ್ಟು ಅಪ್ಪಣೆ ಕೊಟ್ಬಿಡು ಅಂತ ಕೇಳ್ತಾರೆ. ಅಪ್ಪಣೆ ತಗೊಂಡು ಯಾರು ಅಪ್ಪಣೆ ಕೊಡ್ತಾರೆ ಅದಕ್ಕೆ. ಅದೇ ಇದು ದೌರ್ಬಲ್ಯ ಇದು ಮಾಡ್ತಾರೆ ನನಗೆ. ವೀಕ್ನೆಸ್ ಎಲ್ಲಿರುತ್ತೆ ಅಪ್ಪ ಅಮ್ಮಂದಿರದು? ಮಕ್ಕಳಿಗೆ ದುಃಖ ಆಗಬಾರ್ದು ಅಂತೇಳಿ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ. ಇವತ್ತೆಲ್ಲ ನಡೆದಿರೋದು ಹಾಗೇನೆ. ಮಕ್ಕಳೆಲ್ಲ ಮೊದಲು ಪಾಪ ಕೂಸೊಂದು ಬಿಟ್ಬಿಡ್ತಾರೆ, ಆಮೇಲೆ ಅವ್ರ ಮೇಲೆ ಇವರೇ ಕೂಸುಗಳಾಗಿಬಿಡ್ತಾರೆ, ಆಟ ಆಡಿಸ್ತಾರೆ. ಅಲ್ಲೇ ಕಂಟ್ರೋಲ್ ಮಾಡಬೇಕು. ಇದೆಲ್ಲ ಎಷ್ಟು ದುಷ್ಟ ಇದ್ದ ನೋಡ್ಬೇಕು. ಮತ್ತೂರು ಮರ್ತುಂ, ಆಯ್ಲಿಕ್ಕೆ ಇಷ್ಟಪಡ್ತೇವೆ. ನಹ ಕುರು ಚ ಅಪಿ ಅನುಜ್ಞಾಂ, ನಾನು ಎಲ್ಲರ ಪರ ಅಪ್ಪಣೆ ಕೇಳಕ್ಕೆ ಬಂದಿದ್ದೇನೆ, ಗೊತ್ತಾಯ್ತು, ದಯವಿಟ್ಟು ಕೊಟ್ಬಿಡು, ಹೋಗಿ ಸಾಯ್ತೇವೆ ಅಂತ ಹೇಳಿದ. ಅರ್ಥ ಆಯ್ತಾ? ಈಗ ಧೃತರಾಷ್ಟ್ರನಿಗೆ ಶಾಕ್ ಆಗ್ಬೋದು. ಅಯ್ಯೋ ಮಕ್ಕಳು ಸಾಯ್ತಾನೆ ಅಂತೇಳಿ. ಇಷ್ಟು ಮೊದಲೆಲ್ಲ ಅಷ್ಟು ಸೀರಿಯಸ್ ತಗೊಳ್ಳಿಲ್ಲ ಅವನು. ಈ ಮಾತು ಬಂದಾಗ ಸ್ವಲ್ಪ ಇದು ಬಂತ. ಆತ್ಮಾರ್ಥಮಸ್ತಿ ಮಮ ದುಃಖಂ ನಾತ್ಮಾರ್ಥಮಸ್ತಿ ಮಮ ದುಃಖಂ ಅಥಾತಿ ಶುದ್ಧ ಲೋಕಪ್ರಸಿದ್ಧ ಯಶಸಃ ತವ ಕೀರ್ತಿನಾಶಃ ಅಸ್ಮನ್ನಿಮಿತ್ತ ಇತಿ ದುಃಖಂ ಅತೋ ಹಿ ಸರ್ವೇಪಿ ಇಚ್ಛಾಮ ಮರ್ತುಮಥ ನಹ ಕುರು ಚ ಅಪಿ ಅನುಜ್ಞಾ. ಇಷ್ಟು ಹೇಳಿದ. ಏವಂ, ಇಷ್ಟು ದುರ್ಯೋಧನ ಮಾತು. ಅವನ ಮಾತು ಮುಗಿದಿದೆ ಈಗ. ಇದು ಮಾಸ್ಟರ್ 3 ಶ್ಲೋಕದಲ್ಲಿ ತನ್ನ ಸಂಕಟ ಎಲ್ಲ ಹೇಳ್ಕೊಂಡು ಬುದ್ಧಿ ಕೆಲಸಕ್ಕೆ ಹೊರಟವು. ಏವಂ ಸ್ವಪುತ್ರ ವಚನಂ ಸ ನಿಶಮ್ಯ ರಾಜ ಪ್ರೋವಾಚ ನಾನುಗುಣಮೇತದಹೋ ಮನಸ್ತೆ ಕೋ ನಾಮ ಪಾಂಡುತನಯೇಷು ಗುಣೋತ್ತಮೇಷು ಪ್ರೀತಿಂ ನಯಾತಿ ನಿಜವೀರ್ಯ ಭವೋಚ್ಚಯೇಷು. ನೋಡಿ, ಇದು ಫಸ್ಟ್ ಜನ್ಮದಲ್ಲೇ ಇಂಥ ಮಾತಾಡಿಲ್ಲ. ಫಸ್ಟ್ ಟೈಮ್ ಒಳ್ಳೆ ಮಾತಾಡ್ತಾನೆ ಧೃತರಾಷ್ಟ್ರ. ಇಡೀ ಇಂಥ ಮಾತನ್ನಾತ ಪೂರ್ತಿ ಆಮೇಲೆ ಹೇಳೋದು. ಅಲ್ಲಿವರೆಗೂ ಇಂಥ ಮಾತು ಮತ್ತೆ ಹೇಳೋದಿಲ್ಲ. ಪಾಂಡವರು ಎಷ್ಟು ಹೊಡ್ತಾನೆ ನೋಡಿ. ಏವಂ ಸ್ವಪುತ್ರ ವಚನಂ ಸ ನಿಶಮ್ಯ ರಾಜ ಪ್ರೋವಾಚ ನ ಅನುಗುಣಂ ಏತದಹೋ ಮನಃ ತೇ ಕೋ ನಾಮ ಕಹ ನಾಮ ಪಾಂಡುತನಯೇಷು ಗುಣೋತ್ತಮೇಷು ಪ್ರೀತಿಂ ನ ಯಾತಿ ನಿಜವೀರ್ಯ ಭವೋಚ್ಚಯೇಷು. ರಫ್ ಅರ್ಥ ಹೇಳಿ ನಾಳೆ ಡಿಟೇಲ್ ನೋಡೋಣ. ಹೀಗೆ ತನ್ನ ಮಾತನ್ನು ಕೇಳಿದ ಧೃತರಾಷ್ಟ್ರ ಹೇಳ್ತಾನೆ, ಓ ನಿನ್ನ ಮನಸ್ಸು ಸರಿ ಇಲ್ಲ, ಕೆಟ್ಟೋಗಿದೆ. ಗೊತ್ತಾಯ್ತಾ? ಪಾಂಡವರು ಯಾರು ಗೊತ್ತಾ? ಕೋನಾಮ ಪಾಂಡುತನಯೇಷು ಗುಣೋತ್ತಮೇಷು, ಗುಣದಲ್ಲಿ ಭಾರಿ ದೊಡ್ಡವರು ಅವರು. ನನ್ನ ತಮ್ಮನ ಮಗ ಏನೇನೋ ಹೇಳಬೇಡ, ಗುಣದಲ್ಲಿ ಭಾರಿ ಅರ್ಹತೆ ಇದೆ ಅವರಿಗೆ. ಅವ್ರು ನೋಡಿದರೆ ಎಂಥವ್ರು ಕೂಡ ಏನಾಗಬೇಕು? ನಿಜವೀರ್ಯ ಭವೋಚ್ಚಯೇಷು ಪ್ರೀತಿಂ ನ ಯಾತಿ, ಸ್ವಂತ ಶಕ್ತಿಯಿಂದ ಮುಂದೆ ಬಂದಿದ್ದಾರೆ ಅವರು. ನಾನು ಕೊಟ್ಟಿದ್ದು ಹೇಳಕ್ಕೆ ಹೋಗಬೇಡ. ನೀವೇ ಅಪಾಯಿಂಟ್ ಮಾಡಿದರೆ ಅಂದರೆ ಮೆರಿಟ್ ಇಟ್ಟು ಮಾಡಿದೆ ಅಂತ ಹೇಳೋದಿಲ್ಲ. ಮೆರಿಟ್ ಇಟ್ಟು ಮಾಡಿದೆ, ನಾನೇ ಯಾರೇ ಇದ್ರೂ ಮಾಡ್ತಿದ್ರು ಅವನ್ನ ಅಂತ ಹೇಳೋ ಹಾಗೆ. ಗುಣೋತ್ತಮೇಶು, ಗುಣದಲ್ಲಿ ಭಾರಿ ಉತ್ತಮರು. ನಿಜವೀರ್ಯ ಭವ ಉಚ್ಚಯೇಶು, ಸ್ವಂತ ಶಕ್ತಿಯಿಂದ ಮುಂದೆ ಬಂದಿದ್ದಾರೆ. ಅವ್ರ ಬಗ್ಗೆ ಯಾವಾಗಲೂ ಕೂಡ ಏನಾಗಬೇಕು? ಪ್ರೀತಿ ಇರಬೇಕು ಹೊರತು ದ್ವೇಷ ಮಾಡಬಾರ್ದು ಅಂತ ಹೇಳ್ತಾರೆ. ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್. ಅಷ್ಟೊಂದು ಬಂದಿದ್ದೆಲ್ಲ ಮತ್ತೆ ಪೊಲ್ಯೂಟ್ ಮಾಡ್ತಾನೆ ಹೇಗೆ ಅಂಥೇಳಿ. ಅದೆಲ್ಲ ನಾಳೆ ಇದೆಲ್ಲ ಮಧ್ಯೆ ಹೇಳಿ ತಿಳ್ಕೊಂಡ್ಬಿಟ್ರೆ ನಾವು ಹುಷಾರಾಗಿರ್ಲಿಕ್ಕೆ ಭಾರಿ ಅನುಕೂಲ ಆಗುತ್ತೆ. ಯಾರ್ದು? ನೀವು ಗೊತ್ತಲ್ಲ ಯಾರೋ ಅವನು? ಗಂಧರ್ವ ಅಲ್ಲ, ಗಂಧರ್ವ ರಾಜ. ಆದ್ದರಿಂದ ಬುದ್ಧಿ ಸರಿ ಇದೆ. ಈಗ ಕೆಡಿಸ್ತಾ ಹೋಗ್ತಾರೆ. ಕೈ ಭಾರಿ ಸರಿ ಇತ್ತು ಬುದ್ಧಿ. ಪಾಪ ರಾಮನಿ ಪಟ್ಟಾಭಿಷೇಕ ಹೇಳಿದ ತಕ್ಷಣ ಎಂಥ ಒಳ್ಳೆ ಸುದ್ದಿ ಅಂತೇಳಿ ಕಿಂಚಿತ್ ಆಭರಣಂ ತದೋ ಹ್ಯಾಪಿ ನ್ಯೂಸ್ ಅಂತ ಆಭರಣ ಕೊಡ್ತಾವೆ. ಅವಳು ಬಿಸಾಕ್ಬಿಟ್ಟು ಬುದ್ಧಿ ಕೆಡಿಸ್ತಾರೆ.
ನೀನು ಬುದ್ಧಿ ಇಲ್ಲ ಅಂತ ಬೈದ್ಬಿಟ್ಟು ಬುದ್ಧಿ ಕೆಡಿಸ್ಬಿಡ್ತ, ಇದ್ದು ಬುದ್ಧಿನ ಕೆಡಿಸ್ಬಿಡ್ತ. ಅದು ಅವನ ತಂತ್ರ, ಅದೊಂದು ಮೋಸ. ಕೆಡಬಾರ್ದು ಅಂದ್ರೆ ಅರ್ಥ ಏನು? ಇವತ್ತು ಮಾಡಿ ಹಣ್ಣು ಕೆಡುತ್ತಾ ಇಲ್ವೋ, ಹಾಲು ಕೆಡುತ್ತೋ ಇಲ್ಲೋ, ಹುಳಿ ಹಿಂಡಿದ್ರೆ ಸರಿಯಾಗಿ ನೋಡ್ಕೊಂಡ್ರೆ ಸರಿ ಇರುತ್ತೆ. ಅದಕ್ಕೆ ಸರಿಯಾಗಿದ್ದಾನೆ ಒಂದು ಮಾತ್ರಕ್ಕೇ ಅದನ್ನ ಉಳಿಸ್ಕೋಬಾರ್ದು ಅಂತ ಅರ್ಥ. ಸರಿಯಾಗಿ ಉಳಿಸ್ಕೋಬೇಕದು. ಎಷ್ಟೋ ಒಳ್ಳೆಯವ್ರು ಪಾಪ ಹಾಳಾಗಿಲ್ಲ, ಎಷ್ಟೋ ಜನ ಹಾಳಾಗಿತ್ತು. ಭಾಳ ಬೆನಿಫಿಟೆಡ್ ಸ್ಟೂಡೆಂಟ್ಸ್ ಆಮೇಲೆ ಪೂರ್ತಿ ಕಾಪಿ ಫೇಲ್ ಆಗಲಿ ಶುರು ಮಾಡು, ಕೆಟ್ಟ ಮಾತು ಯಾರ್ದ ಕೇಳ್ಕೊಂಬಿಟ್ಟು.